ರಾಜ್ಯದಲ್ಲಿ ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಬಾರದಷ್ಟು ಹೆಚ್ಚಾಗಿದೆಯಾ? ಉಪಲೋಕಾಯುಕ್ತರು ಹೇಳಿದಂತ ಮಾತನ್ನೇ ಈಗ ಬಿಜೆಪಿ ಅಸ್ತ್ರ ಮಾಡಿಕೊಂಡಿದೆ. ರಾಜ್ಯದಲ್ಲಿ 63% ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಉಪಲೋಕಾಯುಕ್ತರು ಹೇಳಿದ್ದಾರೆ. ಈ ಉಪಲೋಕಾಯುಕ್ತರ ಮಾತನ್ನೇ ಅಸ್ತ್ರ ಮಾಡಿಕೊಂಡಿದೆ ಬಿಜೆಪಿ. ಕರ್ನಾಟಕದ ಲೇಟೆಸ್ಟ್ ಟ್ರೆಂಡ್ 63% ಅಂತ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇದು ನಮ್ಮದಲ್ಲ, ಬಿಜೆಪಿ ಅವಧಿಯ ಭ್ರಷ್ಟಾಚಾರ ಅಂತ ಸಿಎಂ ಹೇಳಿದ್ದಾರೆ. 2019ರಲ್ಲಿ ನಿಮ್ಮದೇ ಸರ್ಕಾರ ಇದ್ದಿದ್ದು ಅಂತ ಮುಖ್ಯಮಂತ್ರಿಗಳು ಬಿಜೆಪಿಯತ್ತ ಬೊಟ್ಟು ಮಾಡ್ತಿದ್ದಾರೆ. ಇದಕ್ಕೆ ಉಪಲೋಕಾಯುಕ್ತರು ನಾನು ಯಾವ ಸರ್ಕಾರವನ್ನು ಕೂಡ ಗುರಿಯಾಗಿಸಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರ ಕಾಲದಲ್ಲಿ ರಾಜ್ಯದಲ್ಲಿ ಹಾಗಾದ್ರೆ ಭ್ರಷ್ಟಾಚಾರ ಮೇರೆ ಮೀರಿದೆ? ರಾಜ್ಯದಲ್ಲಿ ಎಲ್ಲಾ ಸರ್ಕಾರಗಳಲ್ಲೂ ಕೂಡ ಭ್ರಷ್ಟಾಚಾರ ಇದ್ದಿದ್ದೇನೆ? ಈ ಪ್ರಶ್ನೆ ಈಗ ಕಾಡ್ತಾ ಇದೆ. ಒಂದು ಕಡೆಯಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಕರ್ನಾಟಕದಲ್ಲಿ 63% ಈಗ ಲೇಟೆಸ್ಟ್ ಟ್ರೆಂಡ್ ಅನ್ನುವಂಥ ಮಾತನ್ನು ಅಶೋಕ್ ಅವರು ಹೇಳಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಬಿಜೆಪಿಯ ಕಡೆಗೆ ಈಗ ಮುಖ್ಯಮಂತ್ರಿಗಳು ಬೊಟ್ಟು ಮಾಡ್ತಾ ಇದ್ದಾರೆ. ಉಪಲೋಕಾಯುಕ್ತರು ಹೇಳಿರುವಂತಹ ವಿಚಾರ ಇದು ನಮ್ಮದಲ್ಲ, ಬಿಜೆಪಿ ಅವಧಿಯ ಭ್ರಷ್ಟಾಚಾರದ ವಿಚಾರ ಅನ್ನುವಂಥ ಮಾತನ್ನ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಎಲ್ಲಾ ಸರ್ಕಾರಗಳಲ್ಲೂ ಕೂಡ ಭ್ರಷ್ಟಾಚಾರ ಇದ್ದಿದ್ದೇನೋ? ಹಾಗಾದ್ರೆ ಭ್ರಷ್ಟಾಚಾರಕ್ಕೆ ಯಾವುದೂ ಸರ್ಕಾರ ಕೂಡ, ಯಾವುದೇ ಪಕ್ಷಗಳು ಕೂಡ ಹೊರತಾಗಿಲ್ಲ. ಯಾರ ಕಾಲದಲ್ಲಿ ರಾಜ್ಯದಲ್ಲಿ ಹಾಗಾದ್ರೆ ಭ್ರಷ್ಟಾಚಾರ ಮೇರೆ ಮೀರಿದೆ? ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಬಿಜೆಪಿಗೆ 40% ವಿಚಾರವನ್ನ ಇಟ್ಟುಕೊಂಡೇ ಆಕ್ರೋಶವನ್ನು ವ್ಯಕ್ತಪಡಿಸಿತ್ತು. ಗೈಡ್ ಮಾಡಿ ಹೌ ಟು ಪ್ರಿವೆಂಟ್ ದಿಸ್ ಕರಪ್ಷನ್, ವೇ ಟು ಸ್ಟಾಪ್ ಟು ಕರಪ್ಷನ್. ಇದಾಗದೇ ಇದ್ದರೆ ಮುಂದೊಂದು ದಿವಸ ನಮ್ಮ ಮಕ್ಕಳಿಗೆ ನಾವು ಏನು ಕೊಡೋದು ಅಂದರೆ ಬಿಗ್ ಜೀರೋ. ನಾವೆಲ್ಲ ಜಡ್ಜಿಗಳಾಗಿ, ನೀವೆಲ್ಲ ಲಾಯರ್ಗಳಾಗಿ, ದೊಡ್ಡ ದೊಡ್ಡವ್ರ ಮುಂದೆ ಹಿಂದೆ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಆಗಿ ಏನು ಕೊಟ್ಟಿದ್ದು ಅಂದರೆ, ಮೇಡಮ್ ವಿ ಆರ್ 196 ಅಬೌಟ್ 180 ಕಂಟ್ರೀಸ್, ಅವರ್ ಈಸ್ 196 ಕಂಟ್ರಿ ಕರಪ್ಷನ್. ಕರ್ನಾಟಕ ಈಸ್ 5th country in corruption, 5th state in corruption. Kerala least 10%, Karnataka 63%. This is actually a dangerous trend in every field, wherever you go. ಇದು ನಾನು ಯಾವ ಸರ್ಕಾರವೂ ನಮ್ದನ್ನು ಇಟ್ಕೊಂಡು ಹೇಳಿಲ್ಲ. ನಮ್ಮ ರಾಜ್ಯ 5ನೇ ಸ್ಥಾನಕ್ಕೆ ಸೋರ್ಸು ಇಂಡಿಯಾ ಕರಪ್ಷನ್ ಸರ್ವೆ 2019 ರಿಪೋರ್ಟು. ಎಲ್ಲ ಸ್ಟೇಟ್ಗಳದ್ದು ಯಾವ್ಯಾವ ಸ್ಟೇಟ್ ಹೈಯೆಸ್ಟು ರಾಜಸ್ಥಾನ ಇದೆ, ಲೋಯೆಸ್ಟು ಕೇರಳ ಇದೆ, ನಮ್ಮದು ಮತ್ತು ಪಂಜಾಬ್ 63% ಅಂತ ನಾನು ಈ ಕಾಂಟ್ಯಾಕ್ಟ್ ಹೇಳಿದ್ದು. ನಾನು ಯಾವ ಸರ್ಕಾರದಕ್ಕೂ ಹೇಳಿಲ್ಲ, ನಮ್ಮ ದೇಶ ನಮ್ಮ ರಾಜ್ಯ ಅಂತ ಹೇಳಿದ್ದೀನಿ ನಾನು. 2019 ಅದು ಸಿಟಿಸನ್ಸ್ ಅಡ್ಮಿಟೆಡ್ ಪೇಯಿಂಗ್ ಬ್ರೈಬ್ಸ್, ಅವರೇ ಸ್ವಂತ ಒಪ್ಕೊಂಡ್ರು. ಕರಪ್ಷನ್ ಇಂಡೆಕ್ಸ್ ಇನ್ ಇಂಡಿಯಾ, ಇದು 2019 ರಿಪೋರ್ಟ್. 24 ರಿಪೋರ್ಟು ಇದು ಇಂಡಿಯಾಗೆ ಹೇಳಿರೋದು. ನಾನು ಹೇಳಿದ್ದು ನಮ್ಮ ದೇಶ ನಮ್ಮ ರಾಜ್ಯ ಅಂತ. ಐ ಹ್ಯಾವ್ ನಾಟ್ ರಿಪೋರ್ಟ್ ಟು ಎನಿ ಗೌರ್ಮೆಂಟ್. ಇದು ನಾಟ್ ಮೈ ಸ್ಟೇಟ್ಮೆಂಟ್, ನಾಟ್ ಅಗೇನ್ಸ್ಟ್ ಎನಿ ಗೌರ್ಮೆಂಟ್. ನನ್ನ ಇದನ್ನು ನೀವು ಸ್ಪೀಚ್ ತೆಗೆದು ನೋಡಿಕೊಂಡ್ರೆ ಎಲ್ಲೂ ನಾನು ಯಾವ ಸರ್ಕಾರ ಬಗ್ಗೆ ಹೇಳಿಲ್ಲ. ನಮ್ಮ ರಾಜ್ಯ ನಮ್ಮ ದೇಶ ಅಂತ ಹೇಳಿದ್ದೀನಿ. 63% ಅವರವರು ಸ್ವಂತಕ್ಕೋಸ್ಕರ ಅವರವ್ರು ಇಂಟರ್ಪ್ರಿಟೇಷನ್ ಮಾಡ್ತಾ ಇದ್ದಾರೆ. ನೋವಾಗಿದೆ ನನಗೆ, ಬೃಹದಾಕಾರ ಬೆಳೆದಿದೆ. ಅದಕ್ಕೆಲ್ಲ ನಾವೆಲ್ಲರೂ ಕಾರಣ, ನಾವೆಲ್ಲರೂ ಕಾರಣ. ರಾಜ್ಯ 5ನೇ ಸ್ಥಾನಕ್ಕಿದೆ ಬೇಕಾದ್ರೆ ನಾವು 7.5 ಕೋಟಿ ಕನ್ನಡಿಗರು ಕಾರಣ. ಇದಕ್ಕೆ ಸಮಾಜ ಕಾರಣ. ಯಾಕಂಗೆ ಹೇಳ್ತೀನಿ ಅಂದರೆ ನೋವಿನಿಂದ ಹೇಳ್ತೀನಿ. ನಾವು ದುಡ್ಡು ತಗೊಂಡು ಓಟ್ ಹಾಕ್ತೀವಿ. ಯಾವ ಸರ್ಕಾರನೂ 79 ವರ್ಷ ಸ್ವಾತಂತ್ರ್ಯ ಬಂದು ಇಲ್ಲಿವರೆಗೂ ನಾವು ನ್ಯಾಯವಾಗಿ ಬದುಕಿದೆ ಅಂತ ಹೇಳೋ ಸರ್ಕಾರಗಳು ಯಾವುವು ಬರಲೇ ಇಲ್ಲ ನಮಗೆ. ಆ ನೋವಿನಲ್ಲಿ ನಾನು ಹೇಳಿದ್ದೀನಿ. ಇದೆಲ್ಲ ಅವರವರು ಸ್ವಂತಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಮೈ ಸ್ಟೇಟ್ಮೆಂಟ್ ಬೇಸ್ ಆನ್ ದಿ ಸರ್ವೆ.
ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ತಮ್ಮ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಕ್ಲೀನ್ ಚಿಟ್ ಕೊಡುವಂತ ಒಂದು ಪ್ರಯತ್ನ ಮಾಡಿದ್ದಾರೆ ಭ್ರಷ್ಟಾಚಾರದ ವಿಚಾರದಲ್ಲಿ. ಏನು ಹಿಂದೆ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಸರ್ಕಾರ ಇದ್ದಾಗ 40% ಭ್ರಷ್ಟಾಚಾರದ ಆರೋಪ ಮಾಡಿದ್ರಿ. ಕಾಂಗ್ರೆಸ್ ಸರ್ಕಾರವೇ ರಚನೆ ಮಾಡಿದ್ದಂತ ಎನ್ಕ್ವೈರಿ ಕಮಿಷನ್ ಕ್ಲೀನ್ ಚಿಟ್ ಕೊಟ್ಟಿರ್ತಕ್ಕಂಥದ್ದು ನಿಮ್ಗೆ ಮಾಹಿತಿ ಇಲ್ವಾ? ಹಾಗಾದ್ರೆ ಸಿದ್ದರಾಮಯ್ಯನವ್ರಿಗೆ ನೀವು ಭ್ರಷ್ಟಾಚಾರದ ಬಗ್ಗೆ ಇವತ್ತು ಕ್ಲೀನ್ ಚಿಟ್ ಕೊಡ್ಕೊಳ್ತೀರಾ ಕಾಂಗ್ರೆಸ್ ಪಕ್ಷಕ್ಕಾಗಲಿ ನಿಮ್ಮ ಸರ್ಕಾರಕ್ಕೆ? ಭ್ರಷ್ಟಾಚಾರದಲ್ಲಿ ಕರ್ನಾಟಕ ರಾಜ್ಯ ಪ್ರಥಮ ಸ್ಥಾನದಲ್ಲಿದೆ ಅಂತೇಳಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಬಸವರಾಜ ರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಇನ್ನ ಹಿರಿಯ ಶಾಸಕರಾಗಿರುತ್ತ BR ಪಾಟೀಲ್ ಅವರು ಏನ್ ಹೇಳಿದ್ದಾರೆ ಭ್ರಷ್ಟಾಚಾರದ ವಿಚಾರದಲ್ಲಿ ಎಲ್ಲವೂ ಕೂಡ ಬಹಿರಂಗ ಆಗಿದೆ. ಹಾಗಾಗಿ ಭ್ರಷ್ಟಾಚಾರದಲ್ಲಿ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಸ್ವತಃ ಮುಖ್ಯಮಂತ್ರಿಗಳು ಸದನದಲ್ಲೇ ಒಪ್ಕೊಂಡ್ರು. ಯಾವ ಬಾಯಲ್ಲಿ ಹೇಳ್ತೀರಿ ನೀವು ಭ್ರಷ್ಟಾಚಾರ ರಹಿತ ಆಡಳಿತ ನೀಡ್ತಾ ಇದ್ದೀರಿ ಅಂತೇಳಿ. ಹಾಗಾಗಿ ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಕ್ಕಂಥ ಯೋಗ್ಯತೆ, ನೈತಿಕತೆ ಯಾವುದನ್ನು ಕೂಡ ಈ ಕಾಂಗ್ರೆಸ್ ಸರ್ಕಾರ ಉಳಿಸ್ಕೊಂಡಿಲ್ಲ. ಇದು ಹಿಂದೆ 2019 ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಯಡಿಯೂರಪ್ಪನವ್ರ ಕಾಲ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. BJP ಕಾಲ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಅವ್ರು ಮಾತಾಡಿರೋದು ಈ ರೀಸೆಂಟ್ ಈ ಒಂದು 3-4 ದಿನದಲ್ಲಿ ಮಾತಾಡಿರೋವಂಥದ್ದು. ಆ ಆಡಿಯೋನು ನಾನು ಹಾಕಿ ತೋರಿಸಿದ್ದೀನಿ. ಏನು ಸ್ಟೇಟ್ಮೆಂಟ್ ಕೊಟ್ಟರು? ಇದು ಎಂತ 63% ಭ್ರಷ್ಟಾಚಾರ ಅಂತ. ಆ ವಿರೋಧ ಪಕ್ಷರಿಗೆ ಒಂದು ತಲೆಯಲ್ಲದು ಏನು ಇಟ್ಕೊಂಡಿದ್ದಾರೆ 2013 ಅವಾಗ ರಾಘವೇಂದ್ರ ಅವ್ರ ತಂದೆಯವರೇ ಮುಖ್ಯಮಂತ್ರಿಗಳಿದ್ದಿದ್ದು ಗೊತ್ತಾಯ್ತಾ? ಈ 63% ಸಗಣಿ ತಿಂದ ಹಿಂಗಾಗಿರೋದು ಎಕ್ವಿಪ್ಮೆಂಟ್ಸ್ನ. ವಿರೋಧ ಪಕ್ಷದ ನಾಯಕರು 63% ಅಂತ ಹೇಳಿದ್ರಲ್ಲ ನಿನ್ನೆ, ಅದು ಹೇಳಿದ್ದು ಯಡಿಯೂರಪ್ಪರ ಸರ್ಕಾರಕ್ಕೆ, ಯಡಿಯೂರಪ್ಪ ಅವರಿಗೇನೆ, ರಾಘವೇಂದ್ರ ಅವರೇ. ಆ ಟೈಮಲ್ಲೇ ಇದೆ ಇಂಥ ಹೊಲ್ಸ್ ಕೆಲಸ ಆಗಿರೋದು, ನಮ್ಮ ಟೈಮಲ್ಲಿ ಅಲ್ಲ. ಭಾಳ ಚಿಲ್ಡ್ರಿ ಪಾಲಿಟಿಕ್ಸ್. 40% ತಮ್ದಿತ್ತು, 60% ಯಾರು ಎಡ್ಸಾಗಿ ಹೋಗಿದ್ರು ಅವರು. 60% ನೋಡಿ, ನಾನು ಯಾವಾಗಲೂ ಮಾತಾಡುವಾಗ ಜವಾಬ್ದಾರಿ ಮಾತಾಡ್ತೀನಿ. ಭ್ರಷ್ಟಾಚಾರ ಬಗ್ಗೆ ಅಪಾದನೆ ಮಾಡಬೇಕಾದ್ರೆ ನಿಮ್ಮ ಕಡೆ ಏನಾರ ಪುರಾವೆ ಬೇಕು, ಜವಾಬ್ದಾರಿಯಿಂದ ಮಾತಾಡಬೇಕು. 63%, 53% ಅದೇ ಅಂತ ಹೇಳಿದಾಗ ಏನು ಪುರಾವೆ ಇದೆ ನಿಮ್ಮ ಕಡೆ? ಭ್ರಷ್ಟಾಚಾರ ನಡೆದರೆ ಕಾನೂನು ರೀತಿಯಲ್ಲಿ ದಾಖಲೆ ಕೊಡಲಿ. ಲೆಟ್ ದೆಮ್ ಬಿ. ಅಲ್ಲ, ಈಗ ಯಾರಾದರೂ ಇರಲಿ, ಈಗ ಯಾರಾದ್ರೂ ಒಂದು ರೀತಿಯಲ್ಲಿ ತಪ್ಪು ಮಾಡೋದಾದರೆ ಹಿಡಿದ್ಬಿಟ್ಟು ಆಮೇಲೆ ನೀವು ಹೇಳ್ದಂಗೆ ನ್ಯಾಯಾಧೀಶರು, ಪೊಲೀಸ್ ಇದ್ದೇ ಇರ್ತಾರಲ್ಲ, ಅದ್ರ ಮುಖಾಂತರ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಿ. ಅದರಲ್ಲಿ ಭ್ರಷ್ಟಾಚಾರ ಯಾರಾದರೂ ಅಧಿಕಾರಿಗಳು ಮಾಡಿದ್ರೆ 100% ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಿ. ಮಾತ್ರ ನೀವು ಹೇಳ್ದಂಗೆ ಗಾಳಿಲಿ ಗುಂಡು ಹೊಡೆಯೋದಂತೂ ಪ್ರಯೋಜನ ಇಲ್ಲ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ಹಿರಿಯ ರಾಜಕೀಯ ವಿಶ್ಲೇಷಕರು, ಪತ್ರಕರ್ತರಾದ ರವೀಂದ್ರ ರೇಷ್ಮೆ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ರವೀಂದ್ರ ರೇಷ್ಮೆ ಅವರೇ. BJPಯಿಂದ ಮೋಹನ್ ವಿಶ್ವ, ರಾಜುಗೌಡ ಅವರು JDSನಿಂದ, ನಟರಾಜ್ ಗೌಡ ಅವರು ಕಾಂಗ್ರೆಸ್ನಿಂದ ಇದ್ದಾರೆ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. 63% ಭ್ರಷ್ಟಾಚಾರ, ಇದು BJP ಕಾಲದ್ದು, ಕಾಂಗ್ರೆಸ್ ಕಾಲದ್ದು? ನನ್ನ ಪ್ರಕಾರ ಅದು ಎರಡನೇ ಪ್ರಶ್ನೆ. 63% ಭ್ರಷ್ಟಾಚಾರದೊಂದಿಗೆ ಕರ್ನಾಟಕ 5ನೇ ಸ್ಥಾನದಲ್ಲಿದೆ ಅಂದರೆ ಮೊದಲ 4 ಸ್ಥಾನದಲ್ಲಿರುವ ರಾಜ್ಯಗಳಲ್ಲಿನ ಭ್ರಷ್ಟಾಚಾರ ಎಷ್ಟು? 63% 5ನೇ ಸ್ಥಾನ ಅನ್ನೋದಾದರೆ ಮೊದಲ 4 ಸ್ಥಾನಗಳಲ್ಲಿರುವ ರಾಜ್ಯದ ಭ್ರಷ್ಟಾಚಾರ ಎಷ್ಟು? ಭ್ರಷ್ಟಾಚಾರ ಅನ್ನುವಂಥದ್ದು ರಾಜ್ಯದಲ್ಲಿ ಮಾತ್ರ ಅಲ್ಲ, ದೇಶದ ಮಟ್ಟದಲ್ಲೂ ಎಲೆಕ್ಷನ್ ಇಶ್ಯೂ ಅಷ್ಟೇ. 2023ರ ವಿಧಾನಸಭಾ ಚುನಾವಣೆಗಳಿಗಿಂತ ಮುಂಚೆ ರಾಜ್ಯದಲ್ಲಿ ಕಾಂಗ್ರೆಸ್ನ ಕ್ಯಾಂಪೇನ್ ನೆನಪಿದೆ ನಿಮಗೆ. 40% ಸರ್ಕಾರ, ಪೇ CM ಎಲ್ಲ ಆಯಿತು. ಅಧಿಕಾರಕ್ಕೆ ಬಂದು 2.5 ವರ್ಷ ಆದರೂ ಆ ಆರೋಪಗಳ ಮೇಲೆ ಆ್ಯಕ್ಷನ್ ಏನಾಗಿದೆ ಅನ್ನುವುದಕ್ಕೆ ಒಬ್ಬರ ಹತ್ರನೂ ಸ್ಪಷ್ಟ ಉತ್ತರ ಇಲ್ಲ. PSI ರಿಕ್ರೂಟ್ಮೆಂಟ್ ಸ್ಕ್ಯಾಮ್ ಅಂತೆ, ಕೋವಿಡ್ ಖರೀದಿ ಹಗರಣ ಅಂತೆ. ಇನ್ನೊಂದು ಕಡೆ ಕೇಂದ್ರದಲ್ಲಿ 12 ವರ್ಷ ಆಯಿತು ಸರ್ಕಾರ ಬಂದು. 2014ರ ಇವರ ಪ್ರಚಾರ ನಮಗೆ ನೆನಪಿಲ್ಲವೇ? 2014ರ ಲೋಕಸಭಾ ಚುನಾವಣೆಯ ಪ್ರಚಾರ, ಕಾಮನ್ವೆಲ್ತ್ ಗೇಮ್ ಹಗರಣ, ಕಲ್ಲಿದ್ದಲು ಹಗರಣ, 2G ಸ್ಕ್ಯಾಮು. ಏನಾಯಿತು ಅದರಲ್ಲಿ? ಯಾರಿಗೆ ಶಿಕ್ಷೆ ಆಯಿತು? ಎಷ್ಟು ದುಡ್ಡು ವಾಪಸ್ ವಸೂಲು ಮಾಡಿದ್ರಿ? ಉತ್ತರ BJP ಅವ್ರ ಹತ್ರನೂ ಇಲ್ಲ. ರವೀಂದ್ರ ರೇಷ್ಮೆ ಅವರೇ, ಎಲೆಕ್ಷನ್ನಲ್ಲಿ ಚರ್ಚೆ ಆಗಬೇಕು, ಒಂದಷ್ಟು ಓಟ್ ಬರಬೇಕು, ಅಷ್ಟು ಬಿಟ್ಟರೆ ಇನ್ನೇನಿದೆ ಇದರಲ್ಲಿ? ಒಬ್ಬ ಲಾಲು ಪ್ರಸಾದ್ ಯಾದವ್ಗೆ ಶಿಕ್ಷೆ ಆಯಿತು ಅನ್ನುವುದು ಬಿಟ್ಟರೆ ಯಾವ ಭ್ರಷ್ಟಾಚಾರದ ಹಗರಣ, ಯಾವ ಹಗರಣದ ಆರೋಪ ಲಾಜಿಕಲ್ ಎಂಡಿಗೆ ಹೋಗಿದೆ? ಲಾಲು ಪ್ರಸಾದ್ ಯಾದವ್ ಹೊರತುಪಡಿಸಿ ಮತ್ತೊಬ್ಬ ಶಿಕ್ಷೆಗೊಳಪಟ್ಟ ರಾಜಕಾರಣಿ ಅಂತಂದರೆ ಓಂ ಪ್ರಕಾಶ್ ಚೌತಾಲ. 10 ವರ್ಷಗಳ ಕಾಲ ಜೈಲುವಾಸ ಶಿಕ್ಷೆ ಆಯಿತು. ಟೀಚರ್ ರಿಕ್ರೂಟ್ಮೆಂಟ್ ಸ್ಕ್ಯಾಮ್ ಹಾಕೊಂಡಿದ್ರು ಅಂತಂದ್ಬಿಟ್ಟು
ಅದ್ರ ಹೊರತುಪಡಿಸಿ ಬರ್ತಾ ಬರ್ತಾ ಕರ್ನಾಟಕದಲ್ಲಂತೂ ಅದೊಂದು ಜೀವನ ಕ್ರಮ ಆಗಿಬಿಟ್ಟಿದೆ. ಭ್ರಷ್ಟಾಚಾರ ಒಂದು ಕಥಾವಸ್ತುನೂ ಅಲ್ಲ, ಚರ್ಚಾ ವಸ್ತುನೂ ಅಲ್ಲ ಅನ್ನೋ ರೀತಿಯಲ್ಲಿ. ಕಳೆದ ಲೋಕಸಭಾ ಚುನಾವಣೆ ಆದಮೇಲೆ ಒಂದು ಸ್ವತಂತ್ರ ಸಂಶೋಧನಾ ಸಂಸ್ಥೆ ಒಂದು ಅಂಕಿ ಸಂಖ್ಯೆಗಳನ್ನು ಕೊಡ್ತು. ರಾಷ್ಟ್ರದ 88 ಜನ ಬಿಲಿಯನೇರ್ MLAಗಳ ಪೈಕಿ 33 ಜನ ಕರ್ನಾಟಕದಲ್ಲಿದ್ದಾರೆ ಅಂತ. ಅದರಲ್ಲಿ 19 ಜನ ಕಾಂಗ್ರೆಸ್ಸು, 9 ಜನ BJP, ಒಬ್ಬರು JDS, ಒಬ್ಬರು ಪಕ್ಷೇತರ. ಆ್ಯಂಡ್ ಇಡೀ ರಾಷ್ಟ್ರದಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದವರು ನಮ್ಮ ಉಪಮುಖ್ಯಮಂತ್ರಿ DK ಶಿವಕುಮಾರ್. 2ನೇ ಸ್ಥಾನದಲ್ಲಿದ್ದವರು ಇದೇ ಮೊದಲ ಬಾರಿಗೆ MLA ಆಗಿರೋ ಗೌರಿಬಿದನೂರು ಪಕ್ಷೇತರ ಶಾಸಕರು. ಅದಾದ ನಂತರ ತೀರ 2 ವಾರದ ಹಿಂದೆ ಮತ್ತೆ ಆ ಸಂಸ್ಥೆ CSDS ಅನ್ನೋ ಸಂಸ್ಥೆ ಒಟ್ಟು ಸಂಪತ್ತೆಷ್ಟು, ಕರ್ನಾಟಕ 224 ಜನ MLAಗಳ ಒಟ್ಟು ಸಂಪತ್ತಿನ ಮೌಲ್ಯ ಆ್ಯಸ್ ಪರ್ ದ ಡಿಕ್ಲೇರ್ ಅಫಿಡವಿಟ್ ಗಿವನ್ ಟು ಎಲೆಕ್ಷನ್ ಕಮಿಷನ್ 14,359 ಕೋಟಿ ಒಟ್ಟು ಸಂಪತ್ತಿನ ಮೌಲ್ಯ 224 ಜನದ್ದು. ರಾಷ್ಟ್ರದ ಅತಿ ದೊಡ್ಡ ಅಸೆಂಬ್ಲಿ ಇರೋದು ಉತ್ತರ ಪ್ರದೇಶದಲ್ಲಿ, 403 ಸೀಟ್ಗಳಿರೋ ಉತ್ತರ ಪ್ರದೇಶ ಅಸೆಂಬ್ಲಿಯ ಒಟ್ಟು MLAಗಳ ಸಂಪತ್ತಿನ ಮೌಲ್ಯ 3,251 ಕೋಟಿ. ಎಲ್ಲಿ 3,000 ಕೋಟಿ, ಎಲ್ಲಿ 14,590. ನಾವು 224 ಜನ ಇದ್ರೂ ಕೂಡ 14,000 ನಾವು ನಂಬರ್ 1 ಸ್ಥಾನದಲ್ಲಿದ್ದೇವೆ. ನಮ್ಮ ನಂತರದ ಸ್ಥಾನ ಮಹಾರಾಷ್ಟ್ರದಲ್ಲಿ 12,424 ಕೋಟಿ. ಅದು ಬಿಟ್ಟರೆ ಆಂಧ್ರ ಪ್ರದೇಶ್, ಅದು ವಿಭಜನೆ ಆಗಿರೋ ಆಂಧ್ರ ಪ್ರದೇಶ್ ಭಾಳ ಚಿಕ್ಕದಿದೆ, ಅಸೆಂಬ್ಲಿ ಮೊದಲಷ್ಟು ದೊಡ್ಡದಿಲ್ಲ, ಅವರು 11,329 ಕೋಟಿ ಅಂತ. ನಾವು ತಮಿಳ್ನಾಡು ಭಾಳ ಕರಪ್ಟ್ ಅಂತ ಅಂದ್ಕೊಳ್ತಾ ಇದ್ವಿ. ತಮಿಳ್ನಾಡು ನೋಡಿ, ತಮಿಳ್ನಾಡು ನಮಗಿಂತ ಜಾಸ್ತಿ ಇದೆ ಸ್ಟ್ರೆಂಗ್ತು, 239 ಸೀಟ್ ಇದೆ ಅಲ್ಲಿ. ತಮಿಳ್ನಾಡು ಒಟ್ಟು ಸಂಪತ್ತಿನ ಮೌಲ್ಯ 2,749. ಅಲ್ಲಿನ ಮುಖ್ಯಮಂತ್ರಿ ಜೈಲಿಗೆ ಹೋಗಿ ಬಂದರು, ಅದೆಲ್ಲ ಆಯಿತು. ಮೊನ್ನೆ ತಾನೇ ಚುನಾವಣೆ ಮುಗಿತಲ್ಲ, ಬಿಹಾರ್ 243 ಸೀಟ್ಗಳ ಬಿಹಾರ್ ಅಸೆಂಬ್ಲಿನಲ್ಲಿ ಒಟ್ಟು ಆಸ್ತಿ ಮೌಲ್ಯ 2,192. ಭ್ರಷ್ಟಾಚಾರ ಅಂತಂದ್ರೆ ಬರೀ ಲಂಚ ಕುಳಿತನ ಅಷ್ಟೇ ಅಲ್ಲ, ಸಾಂದರ್ಭಿಕ ಸಾಕ್ಷ್ಯ ಬೇಕಾದಷ್ಟು ಇರುತ್ತೆ. ಅಂದರೆ ನಮ್ಮಲ್ಲಿರೋ MLAಗಳು 5 ವರ್ಷಕ್ಕೊಮ್ಮೆ ಅವರ ಘೋಷಿತ ಆಸ್ತಿ ಆದಾಯ ಮೌಲ್ಯ ಯಾಕೆ 55 ಕೋಟಿ ಜಾಸ್ತಿ ಆಗ್ತಾ ಬಂದ್ಬಿಡ್ತು, ಅದು ಹೆಂಗೆ ಆಗ್ತಾ ಇದೆ ಅಂತಂದ್ಬಿಟ್ಟು ಅದ್ರ ಬಗ್ಗೆ ಯಾರು ಪ್ರಶ್ನೆ ಕೇಳಿದ್ರು ಇಲ್ದಂಗೆ ಆಗ್ಬಿಡ್ತು. ಆಮೇಲೆ ರಾಜಕೀಯ ಭ್ರಷ್ಟಾಚಾರದ ಬಗ್ಗೆ ನಿಜಕ್ಕೂ ಸಾರ್ವಜನಿಕರಲ್ಲಿ ಒಂದು ಎಚ್ಚರವನ್ನು, ಜಾಗೃತಿಯನ್ನು, ಕಂಪನವನ್ನು ಮೂಡಿಸಿದ್ದು ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ಲೋಕಾಯುಕ್ತರಾಗಿದ್ದ ಅವಧಿಯಲ್ಲಿ. ರಾಜಕಾರಣ ನಿಜಕ್ಕೂ ಹೆದರ್ಕೊಂಡ್ಬಿಟ್ರು. ಅದಾದ ನಂತರ ಏನಾಗ್ಬಿಟ್ರು, ಸ್ವತಃ ಲೋಕಾಯುಕ್ತರೇ ಅವರು ಉತ್ತರಾಧಿಕಾರಿಗಳಾಗಿ ಬಂದ ಜಸ್ಟಿಸ್ ಭಾಸ್ಕರ್ ರಾವ್ ಅವರೇ ಭ್ರಷ್ಟಾಚಾರ ಪ್ರಕರಣದಲ್ಲಿ ಸಿಕ್ಕಾಕೊಂಡ್ಬಿಟ್ಮೇಲೆ ಆ ಲೋಕಾಯುಕ್ತ ಅನ್ನೋ ಸಂಸ್ಥೆಯ ವಿಶ್ವಾಸಾರ್ಹತೆನೇ ಕುಸಿದು ಹೋಗ್ಬಿಡ್ತು. ಆಮೇಲೆ ಆ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿದ್ದರು ನಮ್ಮ ಯಡಿಯೂರಪ್ಪನವರು, ಈಶ್ವರಪ್ಪನವರು, ಲೋಕಾಯುಕ್ತ ಸಂಸ್ಥೆಯನ್ನು ರದ್ದು ಮಾಡಿ ಅಂತ ಆ್ಯಸ್ ಇಫ್ ಇವ್ರ ಬೇಡಿಕೆಗೆ ಸ್ಪಂದಿಸೋ ರೀತಿಯಲ್ಲಿ ಸಿದ್ದರಾಮಯ್ಯನವ್ರು ಮಾಡೇ ಬಿಟ್ರು. ಅದರದ್ದು ಪೊಲೀಸ್ ಸ್ಟೇಷನ್ ಪವರ್ಸ್ನ ಕಿತ್ಕೊಂಡ್ಬಿಟ್ಟು ACB ಅನ್ನೋ ಒಂದು ಆ್ಯಂಟಿ ಕರಪ್ಷನ್ ಬ್ಯೂರೋ ಅಂತ ಒಂದು ಹೊಸ ಸಂಸ್ಥೆ ಸೃಷ್ಟಿ ಮಾಡಿದರು. ಅವ್ರಿಗೆ ರಾಜಕಾರಣಿಗಳು ಭ್ರಷ್ಟಾಚಾರದ ಮೇಲೆ ಅವ್ರಿಗೇನು ನಿಯಂತ್ರಣ ಇರಲಿಲ್ಲ. ಅದಾದ ನಂತರ BJP ಸರ್ಕಾರ ಬಂತಲ್ಲ, ಇವ್ರನ್ನ ಕುಮಾರಸ್ವಾಮಿ ಅವ್ರ ಗೌರ್ಮೆಂಟ್ ತೆಗೆದು ಅವರು ತಾವಾಗೇ ಏಕಪಕ್ಷೀಯ ನಿರ್ಧಾರ ತಗೊಂಡ್ಬಿಟ್ಟು ಅದನ್ನ ಪವರ್ನ ರೆಸ್ಟೋರ್ ಮಾಡೋ ಪ್ರಯತ್ನ ಮಾಡಲಿಲ್ಲ. ಮಾಡ್ತೀವಿ ಅಂತ ಹೇಳಿದ್ರು. ಕೊನೆಗೆ ಹೈಕೋರ್ಟ್ ಆದೇಶ ಕೊಟ್ಟ ಮೇಲೆ ಮತ್ತೆ ಮರುಸ್ಥಾಪನೆ ಆಯ್ತು ನಿಜ. ಆದರೆ ಇವತ್ತಿನ ಲೋಕಾಯುಕ್ತರು ಅದು ಯಾಕೋ ಏನೋ ಅವ್ರ ದಾಳಿಗಳು ನಡೀತಾ ಇರೋದಲ್ಲ ಬರೀ ಸರ್ಕಾರಿ ಅಧಿಕಾರಿಗಳ ಮೇಲೆ. ಇದುವರೆಗೂ ಒಬ್ಬ ರಾಜಕಾರಣಿಗಳ ಮೇಲೆ ಕೂಡ ಈ ಲೋಕಾಯುಕ್ತ ದಾಳಿಯಾಗಿ ಒಂದು ಸಿಕ್ಕಿದ್ದ ಇದಾದ ಅಂತ. ಆ BJP ಸರ್ಕಾರ ಪತನ ಆಗೋ ಸಂದರ್ಭದಲ್ಲೇ ಮಗನ ಮೇಲೆ ಫಸ್ಟ್ ದಾಳಿ ಮಾಡಿದ್ರು, ವಿರೂಪಾಕ್ಷಪ್ಪನವರು ಸಿಕ್ಕಾಕೊಂಡ್ರು, ಸೋತೋದ್ರು, ಅದೆಲ್ಲ ಆಗೋಯ್ತು. ಬಟ್ ರಾಜಕಾರಣಿಗಳು ಯಾರೂ ಆ ಭಯನೂ ಹೊರಟೋಗ್ಬಿಟ್ಟಿದೆ ಲೋಕಾಯುಕ್ತ ಅನ್ನೋ ಸಂಸ್ಥೆ ಮೇಲೆ. ನಾನು ತುಂಬ ವಿಷಾದದಿಂದ ಹೇಳ್ತಾ ಇದ್ದೀನಿ. ಉಪಲೋಕಾಯುಕ್ತರು ಕೂಡ ಅಷ್ಟೇ, ಒಂದು ಸ್ಟೇಟ್ಮೆಂಟ್ ಮಾಡಿದ ಮೇಲೆ ಸುಮ್ಮನೆ ಇರಬೇಕಾಗಿತ್ತು. ಅವರಿಂದ ಯಾರು ಸಮಜಾಯಿಷಿ ಕೇಳಿದ್ರು, ಅವ್ರೇನು ರಾಜಕಾರಣಿ ಅಲ್ಲ ಸಮಜಾಯಿಷಿ ಕೊಡೋದಕ್ಕೆ, ಅವರೂ ಸಮಜಾಯಿಷಿ ಕೊಡ್ತಾ ಇದ್ದಾರೆ. ಆಮೇಲೆ ಅವ್ರ ಹೇಳಿಕೆಯನ್ನು ಉಲ್ಲೇಖಿಸ್ಬಿಟ್ಟು ಮಾತಾಡಿದ್ರಲ್ಲ ಈ ವಿರೋಧ ಪಕ್ಷದ ನಾಯಕರು, ಅವರೂ ಸಮಜಾಯಿಷಿ ಕೊಡ್ತಾ ಇದ್ದಾರೆ. ಬರೀ ಕರ್ನಾಟಕದ ಅಂತ ಹೇಳಿಲ್ಲ, ಒಟ್ಟಾರೆ 64%, 63% ಅಂತ. ಅಂದರೆ ಎಷ್ಟು ತಮಾಷೆ ವಸ್ತು ಆಗೋಗ್ಬಿಡ್ತು ರಾಜಕೀಯ ಭ್ರಷ್ಟಾಚಾರ ಅನ್ನೋದು. ಆಮೇಲೆ ಒಬ್ಬ ರಾಜಕಾರಣಿ ಕೂಡ ಮೊದಲು ನೋಡಿ ಅಟ್ಲೀಸ್ಟ್ 70ರ ದಶಕದವರೆಗೂ ಕೂಡ, ನಮ್ಮ ಸ್ವಾತಂತ್ರ್ಯ ಬಂದಾಗಿಂದ ಹಿಡಿದು 70ರ ದಶಕದವರೆಗೂ ಸರಳತೆ, ನಿರಾಡಂಬರತೆ ಮತ್ತು ವಿನಮ್ರತೆ ಇವು ಸಾರ್ವಜನಿಕ ಬದುಕಿನ ಮೌಲ್ಯಗಳಾಗಿತ್ತು. ಅಂದರೆ ಸಿಂಪ್ಲಿಸಿಟಿ, ಆಸ್ಟಿರಿಟಿ ಅದು ಆ್ಯಂಡ್ ಹ್ಯುಮಿಲಿಟಿ, ಅವು 3 ಮೌಲ್ಯಗಳಾಗಿದ್ದು. ಬರ್ತಾ ಇನ್ನೂ ಯಾವ ಎಗ್ಗೂ ಇಲ್ದೇ ನಮ್ಮ ಆಸ್ತಿ ಘೋಷಣೆ ಮಾಡ್ಕೊಳ್ತೀವಿ, ನಮ್ಮ ಲೈಫ್ ಸ್ಟೈಲ್ ಪ್ರೊಜೆಕ್ಟ್ ಮಾಡ್ಕೊಳ್ತಾ ಇದ್ವಿ, ನಾವು ಇಂತಿಂಥ ಅರಮನೆ ಕಟ್ಸ್ತೀವಿ ಅಂತ ಹೇಳ್ತೀವಿ. ಅಧಿಕಾರಿಗಳು ಎಲ್ಲರೂ ಕೂಡ ಅರಮನೆಯಲ್ಲಿ ಮದುವೆ ಮಾಡೋದೇ ಒಂದು ಪ್ರೆಸ್ಟೀಜ್ ಸಿಂಬಲ್ ಆಗೋಗ್ಬಿಡುತ್ತೆ. ಹಾಗಾಗಿ ರಾಜಕಾರಣಗಳೇ ಮೇಲ್ಪಂಕ್ತಿ ಹಾಕ್ಕೊಡೋಕೆ ಶುರು ಮಾಡಿಬಿಟ್ರು. ಯಾವ ರಾಜಕಾರಣ ಕೂಡ ತನ್ನ ಸಂಪತ್ತಿನ ಬಚ್ಚಿಟ್ಕೊಳ್ಳೋ ಪ್ರಯತ್ನ ಕೂಡ ಮಾಡ್ತಾ ಇಲ್ಲ. ಇಷ್ಟಿದೆ ಬಟ್ ನಾನು ವ್ಯಾಪಾರ ಮಾಡ್ತೀನಿ ಅಂತ ಭಾಳ ಧೈರ್ಯವಾಗಿ ಹೇಳ್ಕೊಳ್ತಾರೆ ಇವತ್ತಿನ ರಾಜಕಾರಣಗಳೆಲ್ಲ. ಈ ಸ್ಥಿತಿಗೆ ಬಂದಿರುವಾಗ ಪಾಪ ಭ್ರಷ್ಟಾಚಾರ ಒಂದು ಚರ್ಚಾ ವಸ್ತು ಆಗ್ತಾನೆ ಇಲ್ಲ. ಉಪಲೋಕಾಯುಕ್ತರು ತಮ್ಮ ಹೇಳಿಕೆ ಬಗ್ಗೆ ಏನೂ ಸಮಜಾಯಿಷಿ ಕೊಡೋ ಆಗತ್ತೆ ಇರಲಿಲ್ಲ. ಹೇಳಿದ ಮೇಲೆ ಮುಗಿದೋಯ್ತು. ಅದ್ಮೇಲೆ ರಾಜಕಾರಣಿಗಳಿಗೆ ಚರ್ಚೆ ಮಾಡಬೇಕಾಗಿತ್ತು. ಅವರೂ ಸಮಜಾಯಿಷಿ ಕೊಡ್ತಾರೆ, ಅವ್ರ ಮೇಲೆ ಏನು ಆ್ಯಕ್ಷನ್ ತೊಗೊಳ್ತಾರೆ ಗೌರ್ಮೆಂಟು? ಇಲ್ಲ, ಏನು ಮಾಡೋಕ್ಕೆ, ಸ್ವಾಯತ್ತ ಸಂಸ್ಥೆ ಹೇಳಿದ ಮೇಲೆ ಮುಗಿದೋಯ್ತು. ಎಲ್ಲೋ ಒಂದು ದಾಖಲೆ ಇತ್ತಲ್ಲ. ಆ 88 ಜನ ಇವ್ರ ಪೈಕಿ ಕರ್ನಾಟಕದವರೇ 33 ಜನ ಅಂತಂದರೆ ಎಷ್ಟು ಇಂಥ ಹೆಗ್ಗಳಿಕೆ ನೋಡಿ ಕರ್ನಾಟಕದ್ದು.
ಇದು ಎಲ್ಲಿಂದ ಬಂತು ಸಂಪತ್ತು ಅಂತ ನಾವು ಪ್ರಶ್ನೆ ಮಾಡೋ ಶಕ್ತಿನೂ ಕಳ್ಕೊಂಡ್ಬಿಟ್ಟಿದ್ದೀವಿ. ಜನಶಕ್ತಿ ದುರ್ಬಲ ಆದಾಗ ಭ್ರಷ್ಟಾಚಾರ ಅಂದರೆ ಅದು ಬರೀ ಸಂಪತ್ತಿನ ಗಳಿಕೆ, ಅಕ್ರಮ ಸಂಪತ್ತಿನ ಸಂಪಾದನೆ ಅಷ್ಟೇ ಅಲ್ಲ, ಅಧಿಕಾರ ದುರುಪಯೋಗ ಕೂಡ, ಸ್ವಜನ ಪಕ್ಷಪಾತ, ಅಧಿಕಾರ ದುರುಪಯೋಗ, ಕುಟುಂಬ ಇವೆಲ್ಲ ಭ್ರಷ್ಟಾಚಾರದ ವಿವಿಧ ರೂಪಗಳು. ಅದು ಎಲ್ಲದರಲ್ಲೂ ಬಹುಶಃ ಕರ್ನಾಟಕ ಇವತ್ತು ಮೊದಲನೇ ಸ್ಥಾನದಲ್ಲಿ ಇದೆ ಅಂತ ಕಾಣುತ್ತೆ, 5ನೇ ಸ್ಥಾನದಲ್ಲಿ ಮೊದಲನೇ ಸ್ಥಾನದಲ್ಲಿ ಇದ್ದಂಗೆ ಕಾಣುತ್ತೆ. ನಟರಾಜಗೌಡ್ರೆ, ರಿಪೋರ್ಟ್ 2019 ನಮ್ಮ ಸರ್ಕಾರ ಬಂದ ಭ್ರಷ್ಟಾಚಾರ ಕಡಿಮೆ ಆಗಿದೆ ಅಂತ ಎದೆ ತಟ್ಕೊಂಡು ಹೇಳಬಲ್ರ? ಖಂಡಿತವಾಗಿ ಖಂಡಿತವಾಗಿ. ಹೌದಾ? ಈಗ 2019ರಿಂದ 23ರವರೆಗೆ ಕರ್ನಾಟಕ ಯಾವ ಮಟ್ಟಕ್ಕೆ ಹೋಗಿತ್ತಂದ್ರೆ ಆ ಗುತ್ತಿಗೆ ಸಂಘದ ಪದಾಧಿಕಾರಿಗಳು ನೇರವಾಗಿ ಹೇಳಿದ್ರು 40% ಕಮಿಷನ್ ಇದೆ ಅಂತೇಳಿ ಪ್ರಧಾನಮಂತ್ರಿವರೆಗೂ ದೂರು ಕೊಟ್ಟರು. ಪ್ರಧಾನಮಂತ್ರಿಗೂ ದೂರು ಕೊಟ್ಟರು ಕೂಡ ಬಿಜೆಪಿ ಸರ್ಕಾರ ಅದನ್ನು ಮುಚ್ಚಾಕೊಳ್ಳೋಕೆ ಪ್ರಯತ್ನ ಮಾಡ್ತೇ ಹೊರತು ಅದನ್ನು ತನಿಖೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ತಾನೇ ಅದಕ್ಕೊಂದು ಆಯೋಗ ಮಾಡಿ ಆಯೋಗದ ರಿಪೋರ್ಟ್ ತಗೊಂಡು ಅದಕ್ಕೆ SIT ಮಾಡಿರುವಂಥದ್ದು. ಮುಂದೆ ತನಿಖೆ ಆಗುತ್ತೆ. ಈಗ ಮಾರ್ಚಲ್ಲಿ ಅವರು ರಿಪೋರ್ಟ್ ಕೊಟ್ಟು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಏನಂತ? ಹೌದು, 40% ಇತ್ತು, 40% ಇತ್ತು. ಅದು ಸಾಕ್ಷ್ಯಗಳು ಯಾವ ರೀತಿ ಕೇಳಿ, ಯಾವ ರೀತಿ ಗುತ್ತಿಗೆ ಸಂಘದ ಯಾರು ಅಧ್ಯಕ್ಷರು ಉಪಾಧ್ಯಕ್ಷರು ಅವರಿಗೆ ಪೂರಕವಾದ ಸಾಕ್ಷಿಗಳು ಕೊಟ್ಟಿಲ್ಲ. ಆದಾಗ್ಯೂ ಕೂಡ ಇಬ್ಬರು ಬಿಜೆಪಿಯ ಶಾಸಕರುಗಳ ಮೇಲೆ, ಅಧಿಕಾರಿಗಳ ಮೇಲೆ ಆರೋಪ ಸಾಕ್ಷಿಗಳಿಂದ ಕಾಣ್ತಾ ಇದೆ. ಇದಕ್ಕೆ ತನಿಖೆ ಮಾಡಿಸಿ ಅಂದಾಗ ಈಗ ಒಂದು SIT ಕೂಡ ಮಾಡಿ ಆ ತನಿಖೆ ಮಾಡ್ತಾ ಇದ್ದಾರೆ. ತನಿಖೆ ಆಗ್ತದೆ. ಆಮೇಲೆ ಅವ್ರಿಗೆ ಯಾರ್ಯಾರು ಭ್ರಷ್ಟಾಚಾರಿಗಳಿದ್ದಾರೆ ಅಲ್ಲಿಗೆ ಈಗ ತನಿಖೆ ಆಗಬೇಕಾದಾಗ ನಾವು ಮಧ್ಯದಲ್ಲೇ ಇವತ್ತೇ ಆಗಬೇಕು ನಾಳೆ ಆಗಬೇಕು ಅಂತ ಹೇಳೋಕ್ಕಾಗೋದಿಲ್ಲ. ಕೆಲವು ಕೇಸ್ಗಳು 10 ವರ್ಷ 20 ವರ್ಷ ಹೆಂಗೆ ಹೋಗ್ತವೆ. ಆದರೆ ಇದನ್ನು ಒಂದು ತಾರ್ಕಿಕ ಅಂತಿಗೆ ತೊಗೊಂಡೋಗ್ಬೇಕು. ನಮ್ಮ ಸರ್ಕಾರದಲ್ಲೇ ಈ ತನಿಖೆಗಳು ಆಗ್ತಾ ಇದ್ದಾವೆ. ಅದು ಕೊರೋನಾ ಭ್ರಷ್ಟಾಚಾರದಾಗ್ಬೋದು, PSI ಹಗರಣದಾಗ್ಬೋದು, ಬಿಟ್ಕಾಯಿನ್ ಹಗರಣದಾಗ್ಬೋದು, ಎಲ್ಲ ತನಿಖೆಗಳು ಆಗ್ತಾ ಇದೆ. BJP ಕರ್ನಾಟಕವನ್ನು ಎಷ್ಟು ಹದಗೆಡಿಸಿತ್ತಂದ್ರೆ ಇಡೀ ದೇಶದಲ್ಲಿ ಕರ್ನಾಟಕ ಒಂದು ಭ್ರಷ್ಟಾಚಾರದ ಕರಪ್ಷನ್ ಮೋಸ್ಟ್ ಕರಪ್ಟ್ ಸ್ಟೇಟ್ ಅನ್ನೋ ಥರದಲ್ಲಿ ಬಿಂಬಿಸಿತ್ತು. ನಾವು ಅನ್ಕೋತಾ ಇದ್ವಿ 40% ಕಮಿಷನ್ ತಗೊಂಡು 40% ಭ್ರಷ್ಟಾಚಾರ ಅಂತ. ಇವಾಗ ಈ ಇಂಡಿಯಾ ಇಂಟರ್ನ್ಯಾಷನಲ್ ಟ್ರಾನ್ಸ್ಪರೆನ್ಸಿ ಇದೇನು ಸರ್ವೆ ತೋರಿಸ್ತಾ ಇದೆ 63% ಭ್ರಷ್ಟಾಚಾರ ಇತ್ತು ರಾಜ್ಯದಲ್ಲಿ ಅನ್ನೋದಾದರೆ ತುಂಬ ಕೆಟ್ಟ ಸ್ಥಿತಿಗೆ ತೊಗೊಂಡೋಗಿತ್ತು ಕರ್ನಾಟಕ. ಎಷ್ಟು ಪರ್ಸೆಂಟ್ ಇರ್ಬೋದು? ಈಗ ನಾವು ಪರ್ಸೆಂಟೇಜ್ ಇವಾಗ ನಮ್ಗೆ ಗೊತ್ತಿಲ್ಲ. ಆದರೂ ಕೂಡ ಭ್ರಷ್ಟಾಚಾರ ಕಡಿಮೆ ಆಗಿದೆ. ಈಗ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೂ ಕೂಡ ಭ್ರಷ್ಟಾಚಾರವನ್ನು ಕಡಿವಾಣ ಹಾಕ್ಲಿಕ್ಕೆ ಪರ್ಸೆಂಟೇಜ್ ಹೇಳಿ. ಅವಾಗ 63 ಇತ್ತು ಬಿಜೆಪಿ ಟೈಮ್ನಲ್ಲಿ, ಈಗ ಎಷ್ಟಿರ್ಬೋದು? ನಾನು ಹೇಳ್ತೀನಿ ಶೂನ್ಯ. ನಮ್ಮ ಗಮನಕ್ಕೆ ಬಂದಂಗೆ ಶೂನ್ಯ. ಆದ್ರೂ ಕೂಡ ಇಲ್ಲೆಲ್ಲೇ ಕರಪ್ಷನ್ ಆಗುತ್ತೆ, ಅದ್ರ ಜೊತೆ ನಾವು ಕೈ ಜೋಡಿಸ್ದಲ್ಲಿ ಅದ್ರ ಮೇಲೆ ಕ್ರಮ ತಗೊಳ್ಳೋ ಕೆಲಸ ನಾವು ಮಾಡ್ತೀವಿ. ಬಿಜೆಪಿ ಸರ್ಕಾರದಲ್ಲಿ ಕರಪ್ಷನ್ ಆದಾಗ ಅವ್ರ ಜೊತೆ ಕೈ ಜೋಡಿಸ್ಬಿಡ್ತಾ ಇದ್ರು. ಹಂಚಿಕೆ ತತ್ವ ಬಿಜೆಪಿ ಸರ್ಕಾರದ್ದು, ಜನಪ್ರತಿನಿಧಿಗಳದ್ದು ಮತ್ತು ಅಧಿಕಾರಿಗಳದ್ದು, ಗುತ್ತಿಗೆದಾರರು ಈ ಥರ. ಆದರೆ ನಮ್ಮಲ್ಲಿ ಕಠಿಣವಾಗಿ ನಿರ್ದಾಕ್ಷಿಣ್ಯವಾಗಿ ಕ್ರಮಗಳು ತಗೊತಾರೆ, ಕಾನೂನು ಕ್ರಮಗಳು ತಗೊತಾರೆ. ಭ್ರಷ್ಟಾಚಾರ ಆಗದಂಗೆ ನಿಗ್ರಹ ಮಾಡಲಿಕ್ಕೆ ಏನು ಕೆಲಸ ಬೇಕೋ ಆ ಕೆಲಸ ಮಾಡ್ತಾರೆ. ಆ ಕೆಲಸ ಮೊನ್ನೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಡೀತಾ ಇದೆ. ನೀವು ನೋಡಿ, PSI ಹಗರಣದ ನಾವು ತನಿಖೆಯನ್ನು ಮಾಡಿಸ್ತಾ ಇದ್ದೀವಿ, ಬಿಟ್ಕಾಯಿನ್ ಹಗರಣ ತನಿಖೆ ಮಾಡಿಸ್ತಾ ಇದ್ದೀವಿ. ನಾವು ಆಯೋಗಗಳ ರಚನೆ ಮಾಡಿದಾಗ 40% ಕಮಿಷನ್ದು ಮಾಡಿದ್ವಿ, ಕೊರೋನಾ ಹಗರಣದ್ದು ಆಯೋಗಗಳನ್ನು ಮಾಡಿದ್ವಿ. ಅವು ತನಿಖೆಗಳನ್ನ ಮಾಡ್ತಾ ಇದ್ದಾವೆ, ವರದಿಗಳನ್ನ ಕೊಡ್ತಾ ಇದ್ದಾವೆ. ಮಧ್ಯಂತರ ವರದಿ ಕೊಟ್ಟಿದೆ, ಸಂಪೂರ್ಣ ವರದಿಯನ್ನು ಕೊಟ್ಟಿದೆ. ಸೊ ನೋ ಕಾಂಪ್ರಮೈಸ್ ವಿತ್ ಕರಪ್ಷನ್. BJP ಅಂದರೆ ದೇ ಆರ್ ದ ಕರಪ್ಷನ್, BJP ಈಸ್ ದ ಕರಪ್ಷನ್. ಯಾಕಂದ್ರೆ ಅವ್ರು ಕಾಂಪ್ರಮೈಸ್ ಅನ್ನೋದೇ ಬರಲ್ಲ, ಯಾಕಂದ್ರೆ ದೇ ಆರ್ ದ ಕರಪ್ಷನ್. ಸೊ ಆ ರೀತಿಯಾಗಿ 2000 ಯಾವ ಗುತ್ತಿಗೆದಾರರ ಸಂಘ ಅವಾಗ 40% ಕರಪ್ಷನ್ ಅಂತ ಹೇಳ್ತಲ್ಲ, ಬಿಜೆಪಿ ಸರ್ಕಾರಕ್ಕಿಂತಲೂ ಕರಪ್ಷನ್ ಈ ಸರ್ಕಾರದಲ್ಲಿ ಜಾಸ್ತಿ ಆಗಿದೆ ಅಂತ ಪತ್ರ ಬರಲಿಲ್ವಾ? ಈಗ ಆ ಪತ್ರಕ್ಕೆ ಏನು ವ್ಯಾಲ್ಯೂ ಇಲ್ಲ. ಇಲ್ಲ ಕೇಳಿ, 2000 ಅದೇ ಗುತ್ತಿಗೆದಾರರ ಸಂಘ ಅದೇ ಗುತ್ತಿಗೆದಾರರ ಸಂಘದ ಯಾವ ಬಿಲ್ಗಳು ಬರಬೇಕಾಗಿತ್ತು ಅವ್ರಿಗೆ, ನಮ್ಮ ಮೇಲೆ ಯಾವ ರೀತಿಯ ಹೊಣೆಗಾರಿಕೆಯನ್ನು ಬಿಟ್ಟೋಗಿದ್ರು. 1,500 ಕೋಟಿ ರೂಪಾಯಿ ಹೊಣೆಗೆ ಬಿಟ್ಟೋಗಿದ್ರು. 1,50,000 ಕೋಟಿ ರೂಪಾಯಿ ಹೊಣೆಗಾರಿಕೆ ಬಿಟ್ಟೋಗಿದ್ರು. 2021, 22, 23 ಕಾಮಗಾರಿ ಆಗಿರತಕ್ಕಂಥದ್ದು ಹಣವನ್ನು ಬಿಡುಗಡೆ ಮಾಡಿದ್ದು ಅವ್ರು ಒತ್ತಾಯ ಮಾಡ್ತಾ ಇದ್ರೆ ಹೊರತು ಈ ಹೊಸದಾಗಿ ಹಣ ಈಗ 23, 24 ಆಗಿರೋ ಕಾಮಗಾರಿದ್ದು ಇವತ್ತೇ ಬಿಡಿ ಅಂತೇನೆ ಅವರೇನು ಒತ್ತಾಯ ಮಾಡ್ತಾ ಇರಲಿಲ್ಲ. ಹಳೇದೇ ಇನ್ನೂ ಬಹಳ ಬ್ಯಾಲೆನ್ಸ್ ಇತ್ತು. ಈಗ ಯಾವ ಇಲಾಖೆಯಲ್ಲಿ ಬ್ಯಾಲೆನ್ಸ್ ಇರಲಿಲ್ಲ ಅಲ್ಲಿ, ಎಲ್ಲಾ ಇಲಾಖೆ 40%ಗಿಂತ ಜಾಸ್ತಿ ಕಮಿಷನ್ ಇದೆ ಈ ಸರ್ಕಾರದಲ್ಲಿ ಅಂತ ಗುತ್ತಿಗೆದಾರರ ಸಂಘ ಪತ್ರ ಬರೆದಿದ್ದು ಹೌದು ಅಲ್ವೋ? ಇಲ್ಲ, ಅದು ಸತ್ಯಾಂಶ ಅಲ್ಲ. ಅದು ಸತ್ಯಾಂಶ ಅಲ್ಲ. ಯಾಕಂದ್ರೆ ನೋಡಿ, ಈಗ ಕೆಂಪಣ್ಣವ್ರು ಬರ್ದಿದ್ದು ಸತ್ಯಾಂಶ 40% ಅಂತ ಹೇಳಿ ನಾವು ತನಿಖೆ ಮಾಡಿಸಿ ಅಂತ ನಾವು ಇದಕ್ಕೆ ಕೇಳಿದ್ವಿ. ನಾವು ಅದನ್ನು ದೂರು ಕೊಡಿ ಅಂತ ಹೇಳಿದ್ವಿ. ಈ ಸರ್ಕಾರದಲ್ಲಿ ಏನಾದ್ರು ನಿಮ್ಗೆ ಆರೋಪ ಮಾಡಂಗಿದ್ರೆ ಯಾಕಂದ್ರೆ ನಾವು ತನಿಖೆ ಮಾಡಿಸ್ತೀವಿ, ನೀವು ಒಂದು ದೂರು ಕೊಟ್ಟರೆ ಸಾಕು, ನಾವು ತನಿಖೆ ಮಾಡಿಸ್ತೀವಿ. ಅವಾಗ ದೂರು ಕೊಡಿ ಅಂತ ಹೇಳಿದ್ರೆ ಕೆಂಪಣ್ಣವ್ರು ದೂರು ಕೊಟ್ಟಿದ್ರು, ಅವಾಗ ತನಿಖೆ ಮಾಡಿಸ್ತಿಲ್ಲ. ಅವಾಗ ಅವರು ಪ್ರಧಾನಮಂತ್ರಿಗೆ ದೂರು ಕೊಟ್ಟಿದ್ರು, ಅವರು ಮುಖ್ಯಮಂತ್ರಿಗೆ ದೂರು ಕೊಟ್ಟಿದ್ರು, ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ರು, ಪ್ರತಿಯೊಂದು ಕಡೆ ದೂರು ಕೊಟ್ಟರು ಕೂಡ ಈಗಲೂ ನಾವು ಹೇಳ್ತಾ ಇದೀವಿ, ಒಂದು ತನಿಖಾ ನೀವು ದೂರು ಕೊಡಿ, ನಾವು ತನಿಖೆ ಮಾಡಿಸ್ತೀವಿ ಅಂತ. ಯಾವುದೇ ರೀತಿಯ ಹಗರಣ ಅಥವಾ ಭ್ರಷ್ಟಾಚಾರ ಕಮಿಷನ್ ಈ ಸರ್ಕಾರದಲ್ಲಂತೂ ನಡೆದಿಲ್ಲ. ಇದನ್ನು ಗುತ್ತಿಗೆದಾರರ ಸಂಘದ ಅಧ್ಯಕ್ಷರೇ ಹೇಳಿದ್ದಾರೆ. ಎಲ್ಲೋ ಯಾರೋ ಅಧಿಕಾರಿ ಕೇಳ್ದ, ಯಾರೋ ತಡ ಮಾಡ್ದ, ಡಿಲೇ ಮಾಡಿದ್ರು ಪೇಮೆಂಟ್ಗೆ ಅನ್ನೋ ಕಾರಣಕ್ಕಾಗಿ ಅವರು ಹತಾಶೆನಲ್ಲ ನಿರಾಶೆಯಲ್ಲಿ ಹೇಳಿರ್ಬೋದೇ ಹೊರತು ಯಾವುದೇ ಕಾರಣಕ್ಕಾಗಿ ಭ್ರಷ್ಟಾಚಾರ ಇಲ್ಲ, ಇದು ಸ್ಪಷ್ಟ. ಆಮೇಲೆ ಬಿಜೆಪಿ ಕಾಲದ ಭ್ರಷ್ಟಾಚಾರವನ್ನೆಲ್ಲ ನಾವು ಹಗರಣವನ್ನು ಈಚೆಗೆ ಯಾಕಂದ್ರೆ 22 ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಇತ್ತು. ನೀವು ಬೋವಿ ನಿಗಮ ತೆಗೆದುಕೊಳ್ಳಿ, ಕರಕುಶಲ ನಿಗಮ ತೆಗೆದುಕೊಳ್ಳಿ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ತೆಗೆದುಕೊಳ್ಳಿ, ಎಲ್ಲಾ ನಿಗಮದಲ್ಲಿ ಭ್ರಷ್ಟಾಚಾರ.
ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇರಲಿಲ್ವಾ? ಭ್ರಷ್ಟಾಚಾರ ಆಗಿತ್ತು, ಅಧಿಕಾರಿಗಳೆಲ್ಲ ಜೈಲ್ಗೆ ಹೋದ್ರು, ಹಣ ವಸೂಲಾತಿ ಕೂಡ ಮಾಡಿದ್ವಿ. ಅಲ್ಲ, ಅವಾಗ ಬಿಜೆಪಿ ಗೌರ್ಮೆಂಟ್ ಇದ್ರಿ. ಅಲ್ಲ, ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಬೋವಿ ನಿಗಮದ ಅಧ್ಯಕ್ಷರೇ ಜೈಲ್ಗೆ ಹೋದ್ರಲ್ಲ. ಆಗಿನ ಬಿಜೆಪಿ ಸರ್ಕಾರದ ನಿಗಮದ ಅಧ್ಯಕ್ಷರು ಈ ಬಾರಿ ಜೈಲ್ಗೆ ಹೋದ್ರಲ್ಲ. ತನಿಖೆ ನಡೀತಾ ಇದೆ, ಕ್ರಮ ತಗೊಂತಾ ಇದೀವಿ ಅನ್ನೋದು ಸಾಕ್ಷಿ. ನಮ್ಮ ಸರ್ಕಾರದಲ್ಲಿ ಆಗಿದ್ದಂತಹ ಏಕೈಕ ಹಗರಣದಲ್ಲೂ ಕೂಡ ನಾವು ಯಾವುದೇ ಮುಲಾಜಿಲ್ಲದಲ್ಲೇ ಹಣವನ್ನೆಲ್ಲ ವಸೂಲಾತಿ ಮಾಡಿ ಯಾವ್ಯಾವ ಅಧಿಕಾರಿಗಳು 12 ಜನ ಅಧಿಕಾರಿಗಳಿಗೆ ಎಲ್ಲರನ್ನೂ ಜೈಲ್ಗೆ ಹಾಕಿ ಕ್ರಮ ತೆಗೆದುಕೊಂಡಿದ್ದೀವಿ, ತನಿಖೆ ಮಾಡಿಸಿದ್ದೀವಿ. ಸೊ ಅದು ಬದ್ಧತೆ. ಬಿಜೆಪಿ ಹಗರಣದಲ್ಲಿ ಬೋವಿ ನಿಗಮದಲ್ಲಿ ಏನು ಹಗರಣ ಆಗಿದ್ರು ಕೂಡ ಮುಚ್ಚಾಕೊಳ್ಳೋ ಪ್ರಯತ್ನವನ್ನು ಮಾಡಿದ್ರು, ಆ ಅಧ್ಯಕ್ಷರನ್ನು ಕಾಪಾಡೋ ಪ್ರಯತ್ನ ಮಾಡಿದ್ರು. ನೀವು ಆ ಮಾಡಾಳ ವಿರೂಪಾಕ್ಷಪ್ಪ ಆಗ್ಬೋದು, ಅವ್ರ ಮಗನಾಗ್ಬೋದು, ನೀವು ಹೆಂಗೆ ಎಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿತ್ತು ಅನ್ನೋದನ್ನ ಇಡೀ ದೇಶಕ್ಕೆ ಸಾರಿ ಹೇಳಿದ್ರು. ನಾವು 40% ಅಲಿಗೇಷನ್ ಮಾಡ್ತಾ ಇದ್ರಲ್ಲ, ಜನ ಅಲಿಗೇಷನ್ ಮಾಡ್ತಾ ಇದ್ರು, ಗುತ್ತಿಗೆ ಸಂಘದ ಅಲಿಗೇಷನ್ ಮಾಡ್ತಾ ಇದ್ರು. ಅದಕ್ಕೆ ಪ್ರೂಫ್ ಅನ್ನೋ ರೀತಿಯಲ್ಲಿ ಮಾಡಾಳ ವಿರೂಪಾಕ್ಷಪ್ಪನ ಪ್ರಕರಣ ಈಚೆಗೆ ಬಯಲಿಗೆ ಬಂದದ್ದು. ಈಗಲೂ ಕೂಡ ನಾಗಮೋಹನ್ ದಾಸ್ ಅವರ ಏನು ವರದಿ ಇದೆ, ಆ ವರದಿಯಲ್ಲಿ ಏನು ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾರೆ, ರೂಪಾಲಿ ನಾಯಕ್ ಅವರು ಮತ್ತೆ ತಿಪ್ಪಾರೆಡ್ಡಿ ಅವರು ಮತ್ತೆ ಕೆಲವು PWD ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತ ಗುತ್ತಿಗೆದಾರರ ಸಾಕ್ಷ್ಯಗಳ ಆಧಾರದ ಮೇಲೆ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಸೊ ಅದ್ರ ಮೇಲೆ ಕ್ರಮ ಆಗುತ್ತೆ. ಸೊ SIT ಆಗುತ್ತೆ. ನಿಧಾನಕ್ಕೆ ಮಾಡಿ, ಅರ್ಜೆಂಟ್ ಏನಿದೆ ರೀ? SIT ಆಗಿದೆ. ಈಗ 2.5 ವರ್ಷ ಆಗಿದೆ ಸರ್ಕಾರ ಬಂದು. ವರದಿ ಬಂದು ಮಾರ್ಚ್ 2025ರಲ್ಲಿ ವರದಿ ಸಲ್ಲಿಕೆ ಆಗಿದೆ. SIT ಮಾಡಲಾಗಿದೆ, ತನಿಖೆ ನಡೀತಾ ಇದೆ. ನಾವು ಈ ದೇಶದಲ್ಲಿ ಆರೋಪಗಳ ಪರ್ಪಸ್ ಏನ್ ಸರ್ವ್ ಆಗಬೇಕಾಗಿತ್ತಲ್ಲ, ಎಲೆಕ್ಷನ್ ನಲ್ಲಿ ಓಟ್ ಬರಬೇಕಾಗಿದ್ದು, ಅದು ಸರ್ವ್ ಆಗ್ಬಿಟ್ಟಿದೆ. ಈಗ ಅದ್ರ ಮೇಲಿನ ಆಕ್ಷನ್ ಇಲ್ಲ ನೋಡಿ, ಅರ್ಜೆನ್ಸಿ ಏನಿದೆ ಅದ್ರ ಮೇಲೆ ಆಕ್ಷನ್ ಆಗುತ್ತೆ. ಅಗ್ರಿ. ಗುತ್ತಿಗೆದಾರ ಸಂಘ ಕೊಟ್ಟಿಲ್ಲ ಅಂದ್ರೂ ಕೂಡ ಇವ್ರದ್ದು ಅಷ್ಟೇ, ಇವರು ಪೂರಕವಾಗಿ ಸಾಕ್ಷಿ ಕೊಟ್ಟಿಲ್ಲ ಅಂದ್ರೂ ಕೂಡ ತನಿಖೆ ಮಾಡೋ ಹೊಣೆಗಾರಿಕೆ. ಅಲ್ಲಿದ್ದಲ್ಲೂ ಹಗರಣ ಅಂತೆ, ಕಾಮನ್ವೆಲ್ತ್ ಗೇಮ್ ಹಗರಣ ಅಂತೆ, 2G ಹಗರಣ ಅಂತೆ, ಪ್ರಚಾರ ಮಾಡಿದ್ದೇ 20 ವರ್ಷಗಳ ಕಾಲ ತನಿಖೆ ಮಾಡಿ ಶೂನ್ಯ. ನಿಮ್ದು ಪರ್ಪಸ್ ಸರ್ವ್ ಆಯ್ತು, ಓಟ್ಗಳ ಬಂದ್ವು. ಆಫ್ಟರ್ 35 years ಏನು ಸಿಂಗಲ್ ಮೆಜಾರಿಟಿಲಿ ಒಂದು ಪಕ್ಷ ಅಧಿಕಾರಕ್ಕೆ ಬಂತು, ನಿಮ್ಮ ಪಕ್ಷ. ಉತ್ತರ ಕೊಡ್ತೀನಿ ನಾನು. ಅಜಿತ್ ನೋಡಿ, ನಾವು ಕರ್ನಾಟಕದಲ್ಲಿ ಈ ತರ ಭ್ರಷ್ಟಾಚಾರ ಆಗ್ತಿದೆ ಅಂತ ಹೇಳಿ ಫ್ರಮ್ ದ ಡೇ 1 ಏನು ಹೇಳ್ತಿದ್ವೋ ಅದನ್ನೇ ಉಪಲೋಕಾಯುಕ್ತ ಅವ್ರು ಹೇಳಿದ್ದಾರೆ ಇವತ್ತು, ಆಯ್ತಲ್ಲ. ಈಗ ಇವ್ರನ್ನ ಬಿಟ್ಬಿಡಿ, ಬಿಜೆಪಿ ಲೀಡರ್ಸ್ ಬಿಟ್ಬಿಡಿ. ಸಿದ್ದರಾಮಯ್ಯನವರ ಎಕನಾಮಿಕ್ ಸೆಕ್ರೆಟರಿ ಬಸವರಾಜ ರಾಯರೆಡ್ಡಿ ಏನ್ ಹೇಳಿದ್ರು, ಕರ್ನಾಟಕ ಇಸ್ ನಂಬರ್ 1 ಇನ್ ಕರಪ್ಷನ್ ಟುಡೇ ಅಂತ ಹೇಳಿದ್ರು. ಯಾರು? ಕಾಂಗ್ರೆಸ್ MLA ಅವರು, ಅವರೇ ಓಪನ್ ಆಗಿ ಹೇಳಿದ್ರು. ಅಷ್ಟೇ ಯಾಕೆ, ಬಿಆರ್ ಪಾಟೀಲ್ ಮನಿ ಫಾರ್ ಮನೆ ಅಂತ ಹೇಳ್ಬಿಟ್ಟು ಒಬ್ರ ಹತ್ರ ಫೋನಲ್ಲಿ ಮಾತಾಡಿದ ಆಡಿಯೋ ರೆಕಾರ್ಡ್ ಲೀಕ್ ಆಗಿತ್ತು. ಏನಂತ, ನಿಮಗೆ ವಸತಿ ಇಲಾಖೆನಲ್ಲಿ ನಿಮಗೆ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಾ ಇದೆ, ಒಂದು ಮನೆ ಕಟ್ಕೊಡ್ಬೇಕು ಬಡವರು ಅಂದ್ರೆ ಲಕ್ಷಾಂತರ ರೂಪಾಯಿ ಕೊಡ್ಬೇಕು ಅಂತ ಹೇಳಿದ್ರು. ಯಾರು? ಬಿಆರ್ ಪಾಟೀಲ್, ಇವ್ರದೇ ಪಕ್ಷದ ಶಾಸಕರಿ. ತಿರ್ಗಾ ಇದೇ ಬಿಆರ್ ಪಾಟೀಲ್ 18 ಜನ MLA ಸಹಿ ಇರುವಂತ ಒಂದು ಪತ್ರನ ಸಿದ್ದರಾಮಯ್ಯನವರು ಕಳಿಸಿದ್ರು, ಬರೆದ್ಬಿಟ್ಟು. ಏನಂತ, ನಮ್ಮ ಇಲಾಖೆಗೆ ಹಣ ಬಿಡುಗಡೆ ಮಾಡ್ಕೋಬೇಕು ನಮ್ಮ ಕ್ಷೇತ್ರಕ್ಕೆ ಅಂತ ಹೇಳಿದ್ರೆ, ಮಧ್ಯದಲ್ಲಿ ಏಜೆಂಟ್ಗಳಿದ್ದಾರೆ, ಆ ಉಸ್ತುವಾರಿ ಸಚಿವರುಗಳ ಕಡೆಯವರು ಇರ್ತಾರೆ, ಅವ್ರಿಗೆ ದುಡ್ಡು ಕೊಡ್ಬೇಕು ಅಂತ ಹೇಳಿದ್ರು. ಯಾರು? ಬಿಆರ್ ಪಾಟೀಲ್, ಇವ್ರದೇ ಪಕ್ಷದವರು, ಆಯ್ತಲ್ಲ. ಇದಾದ್ಮೇಲೆ ನೆಕ್ಸ್ಟ್ ಮೂಡ ಹಗರಣ, 3,000 ಕೋಟಿ ಸ್ಕ್ಯಾಮ್. ಯಾರ ಅವಧಿನಲ್ಲಿ? ಇದೇ ಅವಧಿನಲ್ಲಿ ಮುಖ್ಯಮಂತ್ರಿ ಹೆಸರು ಬಂತು. ಅದರಲ್ಲಿ ಸ್ಟಾರ್ಟಿಂಗ್ ಮುಖ್ಯಮಂತ್ರಿಗಳು ಏನು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಕೊನೆಗೆ 13 ಸೈಟ್ ವಾಪಸ್ಸು ಕೊಟ್ಟು. ಯಾರು? ಇವರೇನೇನೆ. ಮತ್ತೆ ನೀವು ವಾಲ್ಮೀಕಿ ನಿಗಮದ್ದು ಹೇಳಿದ್ರಿ, ನೀವು ವಾಲ್ಮೀಕಿ ನಿಗಮದ ಹಣನ 89 ಕೋಟಿ ಸ್ಕ್ಯಾಮ್ ಆಗಿದೆ ಅಂತ ಹೇಳಿ ಸಿದ್ದರಾಮಯ್ಯನವರು ಫ್ಲೋರ್ ಆಫ್ ದ ಹೌಸ್ ನಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡ್ರು. ಎಲ್ಲೋಯ್ತದು? ತೆಲಂಗಾಣ ಚುನಾವಣೆಗೆ ಹೋಯ್ತು, ಬಳ್ಳಾರಿ ಚುನಾವಣೆಗೆ ಹೋಯ್ತು. ಇಡಿ ದಾಳಿಯಿಂದ ಗೊತ್ತಾಗಿದ್ದು. ಇದ್ಯಾವುದು ಇವ್ರಿಗೆ ಅರ್ಥ ಆಗೋದಿಲ್ವಾ? ಹಾಗಾದ್ರೆ ವೈನ್ ಸ್ಟೋರ್ ಅಸೋಸಿಯೇಷನ್ ಅವರು ಒಂದು ದೊಡ್ಡ ಪತ್ರ ಬರ್ತದೆ ಸಿದ್ದರಾಮಯ್ಯನವರಿಗೆ. ಇವತ್ತು CL2, CL7, CL9 ಲೈಸೆನ್ಸ್ ಬೇಕು ಅಂತ ಹೇಳಿದ್ರೆ ನಿಮಗೆ ಕೋಟ್ಯಾಂತರ ರೂಪಾಯಿ ಲಂಚ ಕೊಡಬೇಕು ಮಂತ್ರಿಗಳಿಗೆ, ಅಧಿಕಾರಿಗಳಿಗೆ ಅಂತ ಹೇಳಿದ್ರು. ಯಾರವರೆಲ್ಲ? ಹಾಗಾದ್ರೆ ಇವ್ರ ಕಡೆಯವರೇ ಅಲ್ವಾ? ಇವ್ರ ಪಕ್ಷದಲ್ಲೇ ಆಗಿರೋದಲ್ವಾ? ಹಾಗಾದ್ರೆ ತಿರ್ಗಾ ಇವ್ರ ಅವಧಿನಲ್ಲೇ ಆಗಿರೋದಲ್ವಾ? ಹಾಗಾದ್ರೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಒಂದಲ್ಲ ಎರಡಲ್ಲ 3 ಸಲ ಮಾಡಿದ್ದು ಅಲಿಗೇಷನ್. ಕೆಂಪಣ್ಣವರು ಸೇರ್ಕೊಂಡು, ಬೇರೆಯವರು ಸೇರ್ಕೊಂಡು ಈ ಸರ್ಕಾರದ ಮೇಲೆ 60%, 70% ಕಮಿಷನ್ ದಂಧೆ ನಡೀತದೆ, ದುಡ್ಡು ಕೊಡ್ತಲ್ಲ ನಮಗೆ ಅಂತ ಹೇಳ್ಬಿಟ್ಟು. ಇವ್ರ ಅವಧಿನಲ್ಲಿ 2.5 ವರ್ಷದಲ್ಲಿ ನೀವು ತೆಗೆದು ನೋಡಿದ್ರೆ ಪ್ರತಿ ನಿತ್ಯ, ಪ್ರತಿ ವಾರ ಯಾವಾಗ್ಲೂ ಅಲಿಗೇಷನ್ಸೇ ನಡೀತಾ ಇರೋದು, ಕರಪ್ಷನ್ಸೇ ನಡೀತಾ ಇರೋದು. ಅಷ್ಟೇ ಅಧಿಕಾರಿಗಳ ಆತ್ಮಹತ್ಯೆಗೆ ಬರೋಣ. ಹಾಗಾದ್ರೆ ವಾಲ್ಮೀಕಿ ನಿಗಮದ ಅಭಿವೃದ್ಧಿ ಅಧಿಕಾರಿ ಚಂದ್ರಶೇಖರ್ ಏನಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ರು? ಏನಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ರು? ಕರಪ್ಷನ್ ಮಾಡಿ ಅಂತ ಪ್ರೆಷರ್ ಆಗಿದ್ದಾನೆ ಆತ್ಮಹತ್ಯೆ ಮಾಡ್ಕೊಂಡಿದ್ದು. ಅಷ್ಟೇ ಯಾಕೆ, ಯಾದಗಿರಿ PSI ಅವ್ರ ಹೆಸರೇನು ಪರಶುರಾಮ್, ಅವ್ರೇನಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ರು? ಟ್ರಾನ್ಸ್ಫರ್ ದಂಧೆ ನಡೀತಾ ಇದೆ, ದುಡ್ಡು ಕೊಡಕ್ ಆಗ್ತಿಲ್ಲ ಅಂತ ಅವ್ರು ಆತ್ಮಹತ್ಯೆ ಮಾಡ್ಕೊಂಡ್ರು. ಅದು ಯಾರ ಅವಧಿನಲ್ಲಿ ಆಗಿದ್ದು? ಇವ್ರ ಅವಧಿನಲ್ಲಿ ಅಲ್ವಾ? ಹಾಗಾದ್ರೆ ಬೆಳಗಾವಿ ಮಾಡ್ಕೊಂಡ್ರು. ಆತ್ಮಹತ್ಯೆ ಅಲ್ಲ, ಇಟ್ ವಾಸ್ ಹಾರ್ಟ್ ಅಟ್ಯಾಕ್ ಆಯ್ತಲ್ಲ. ಆ ಪ್ರೆಷರ್ ಹಾರ್ಟ್ ಅಟ್ಯಾಕ್ ಮಾಡ್ಕೊಂಡ್ರು ಅಂತ ಅವ್ರ ವೈಫ್ ಬಂದು ಆಚೆ ಕಡೆ ಹೇಳಿದ್ರು. ತಿರ್ಗಾ ಬೆಳಗಾವಿ ತಹಸೀಲ್ದಾರ್ ಆಫೀಸ್ ನಲ್ಲಿ ಅವರು ಯಾರದು ಸಿಬ್ಬಂದಿ ಒಬ್ರು ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರು. ಏನಕ್ಕೆ ಮಾಡ್ಕೊಂಡ್ರು? ಅವರು ಕರಪ್ಷನ್ ಅಲಿಗೇಷನ್ಗೆನೆ. ಅಷ್ಟೇ ಯಾಕೆ, ನಿಮ್ಗೆ ಕಲಬುರಗಿ ಭಾಗದಲ್ಲಿ ಇದ್ದಂತ ಒಬ್ಬ ಗುತ್ತಿಗೆದಾರ PC ಗೌಡರು ಗ್ರಾಮೀಣಾಭಿವೃದ್ಧಿ ಇಲಾಖೆನಲ್ಲಿ ನನಗೆ ದುಡ್ಡು ಬರ್ತಾ ಇಲ್ಲ, ಕಾಂಟ್ರಾಕ್ಟರ್ ಆಗಿದ್ದೀನಿ ನಾನು, ದುಡ್ಡು ಕೊಡ್ತಾ ಇದ್ದಾರೆ, ಏನೋ ಬ್ರೈಬ್ ಕೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು ಅವ್ರು ಆತ್ಮಹತ್ಯೆ ಮಾಡ್ಕೊಂಡ್ರು. ಅಲ್ಲಿ ಪ್ರಿಯಾಂಕಾ ಖರ್ಗೆ ಅವ್ರ ಹೆಸರು ಕೇಳಿ ಬಂತು. ಇದೆಲ್ಲ ಯಾರ ಅವಧಿನಲ್ಲಿ ಆಗ್ತಾ ಇರೋದು? ಇವ್ರ ಅವಧಿನಲ್ಲಿ ಆಗ್ತಾ ಇರೋದು. ಕಳೆದ 2.5 ವರ್ಷಗಳಿಂದ ಇವರ ಮಂತ್ರಿಗಳೇ, ಇವರ ಶಾಸಕರೇ, ಇವರ ಅಧಿಕಾರಿಗಳೇ ಓಪನ್ ಆಗಿ ಬಂದು ಹೇಳ್ತಾ ಇದ್ದಾರೆ, ನಾವು ಅಲಿಗೇಷನ್ ಮಾಡ್ತಿರೋದಲ್ಲ, ಇವ್ರು ಹೇಳಿದ್ದನ್ನೇ ನಾವು ಹೇಳ್ತಾ ಇರೋದು, ನಾವು ಹೇಳ್ತಾ ಇದ್ದನ್ನೇ ಇವ್ರು ಇವತ್ತು ಎಂಡರ್ಸ್ ಮಾಡಿರೋದು ಉಪಲೋಕಾಯುಕ್ತ ಅವರು. ಆಯ್ತಪ್ಪ, ಟುಡೇ ವಿ ಆರ್ ಇನ್ 2025.
2025 ಅಲ್ಲಿ ಕುತ್ಕೊಂಡು 2019 ಕರಪ್ಷನ್ ಇಂಡೆಕ್ಸ್ ನ ಯಾರಾದ್ರೂ ಮಾತಾಡ್ತಾರ ಅಜಿತ್? ಯಾಕೆ ಮಾತಾಡ್ಬೋದು? ಯಾರಾದ್ರೂ ಮಾತಾಡ್ತಾರೆ? 2019 ಆದ್ಮೇಲೆ 2023 ಎಲೆಕ್ಷನ್ಸ್ ಆಗೋಯ್ತು, ಸರ್ಕಾರನೂ ಚೇಂಜ್ ಆಯ್ತು. ಯಾರಾದ್ರೂ ಮಾತಾಡಿದ್ರೆ ಅವ್ರ ಲೆವೆಲ್ನವರು ಲೇಟೆಸ್ಟ್ ಇಂಡೆಕ್ಸ್ ಬಗ್ಗೆ ಮಾತಾಡ್ತಾರೆ. 2024 23 ಯಾವುದು ಬಂದಿಲ್ವಾ ಹಾಗಾದ್ರೆ? ಸೊ ಇಟ್ ಕ್ಲಿಯರ್ಲಿ ಶೋಸ್ ಅವ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ. 2023 24 25 ಕಾಂಗ್ರೆಸ್ ಅವಧಿನಲ್ಲಿ 63% ಆಗಿರೋದು. ಅದಾದ ಮೇಲೆ ಗೊತ್ತಿಲ್ಲ ಏನಕ್ಕೆ ಅವ್ರು ಸಮಜಾಯಿಷಿ ಕೊಡಬೇಕಾಗಿತ್ತೋ ಏನೋ. ನಮ್ಮ ರವೀಂದ್ರ ರೇಷ್ಮೆ ಅವ್ರು ಹೇಳಿದ್ರು ಏನು ಕೊಟ್ಟರು ಅಂತ ಅವರೇ ಹೇಳಬೇಕು. ಸಮಜಾಯಿಷಿ ಕೊಡೋ ಅಗತ್ಯನೂ ಇರಲಿಲ್ಲ. ಇನ್ಫ್ಯಾಕ್ಟ್ ಅವರು ಸಮಜಾಯಿಷಿ ಕೊಟ್ಟು 2019 ರಿಪೋರ್ಟ್ನ ಕೋಟ್ ಮಾಡ್ತಾರೆ. ಆ 2019 ರಿಪೋರ್ಟ್ ನೀವು ತೆಗೆದು ನೋಡಿದ್ರೆ ಅದರಲ್ಲಿ ಕಳೆದ 1 ವರ್ಷದ ಅವಧಿದು ಅಂತಿರೋದು. ಆ 1 ವರ್ಷದ ಅವಧಿಯಲ್ಲಿ 2018 ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ರು. ಯಡಿಯೂರಪ್ಪನವರು ಅಂತ ಹೇಳ್ತಾರಲ್ಲ ಯಾರು, ಮಧು ಬಂಗಾರಪ್ಪನವರು. ಹಾಗಾದ್ರೆ ಯಡಿಯೂರಪ್ಪನವರು ಎಲ್ಲಿ ಮುಖ್ಯಮಂತ್ರಿ ಆಗಿದ್ರು ಅವಾಗ? ಯಡಿಯೂರಪ್ಪನವರು ಎಲ್ಲಿ ಮುಖ್ಯಮಂತ್ರಿ ಆಗಿದ್ರು? ಇನ್ನು ಇವತ್ತು ಬೆಳಗ್ಗೆ ಬಂದಿದ್ದ ಪೇಪರ್ ಅಲ್ಲಿ ಮಧು ಬಂಗಾರಪ್ಪನವರು ಶಿಕ್ಷಣ ಇಲಾಖೆಯಲ್ಲಿ ಟ್ಯಾಬ್ಲೆಟ್, ಡೆಸ್ಕ್ಟಾಪ್, LED ಸ್ಕ್ರೀನ್ ಪರ್ಚೇಸ್ ಹಗರಣದಲ್ಲಿ ನಿಮಗೆ ಕೋಟ್ಯಾಂತರ ರೂಪಾಯಿ ಸ್ಕ್ಯಾಮ್ ಆಗಿದೆ ಅಂದ್ಬಿಟ್ಟು 12 ಕಡೆ ಲೋಕಾಯುಕ್ತ ದಾಳಿ ಮಾಡಿದ್ದಾರೆ. ನೀವು ಯಾವುದೇ ಇಲಾಖೆ ತಗೊಳ್ಳಿ, ನೀವು ಎಲ್ಲೇ ಹೋಗಿ ನೀವು ಭ್ರಷ್ಟಾಚಾರ ಒಂದು ಡೆತ್ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ಇವತ್ತು 50 ರೂಪಾಯಿ 100 ಕೊಡ್ಬೇಕು ಅಜಯ್. 50 ರೂಪಾಯಿ 100 ರೂಪಾಯಿ ಒಂದು ಡೆತ್ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ಇವತ್ತು ಕೊಡ್ಬೇಕಾಗಿರೋದು. ಒಂದು ಸ್ಕ್ವೇರ್ ನೀವು ಹೇಳಿದ್ರಿ, ನಾನು ಕೇಳಿದ್ದಕ್ಕೊಂದು ಉತ್ತರ ಅಲ್ಲ ಕೊಡ್ತೀನಿ ಕೊನೆಗೆ. ಕಾಮನ್ವೆಲ್ತ್ ಗೇಮ್ಸ್ ಹಗರಣ ಏನಾಯ್ತು ಅಜಿತ್? ನಾನು ಕೊಡ್ತೀನಿ. 2G ಸ್ಕ್ಯಾಮ್ ಅಲ್ಲ ಇನ್ನೂ ಮುಗಿದಿಲ್ಲ. ಆಮೇಲೆ ನಾನು 100% ಉತ್ತರ ಕೊಡ್ತೀನಿ. ನಾನು ಹಂಗೆ ಹೋಗೋದಿಲ್ಲ. ನಾನು ಕಾಂಗ್ರೆಸ್ ನಾನು ಹೇಳಿದ್ದು ಬೆಂಗಳೂರಲ್ಲಿ ಇರುವಂತ ರಿಯಲ್ ಎಸ್ಟೇಟ್ ಅವ್ರನ್ನ ಕೇಳಿ ನೀವು ಹೋಗ್ಬಿಟ್ಟು ಒಂದು ಖಾತೆ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ, ಒಂದು ಪ್ಲಾನಿಂಗ್ ಅಪ್ರೂವಲ್ ಕೊಡಬೇಕು ಅಂತ ಹೇಳಿದ್ರೆ ಸ್ಕ್ವೇರ್ ಫೀಟ್ಗೆ 100 ರೂಪಾಯಿ, 150 ರೂಪಾಯಿ, 75 ರೂಪಾಯಿ. ಅಪರೂಪದ ವಿದ್ಯಮಾನ. ಉಪಲೋಕಾಯುಕ್ತರ ಭಾಷಣ ಒಂದು ವಿವಾದ ಆಗಿದೆ. 63% ಕರಪ್ಷನ್ ಅಂತ ಹೇಳ್ತಾರೆ ಉಪಲೋಕಾಯುಕ್ತರು. ಇದು 2019ರ ರಿಪೋರ್ಟು ಅನ್ನೋದು ಕಾಂಗ್ರೆಸ್ನವರ ಸ್ಪಷ್ಟೀಕರಣ. ಉಪಲೋಕಾಯುಕ್ತರು ಯಾಕೆ 2019ರ ರಿಪೋರ್ಟಿಂದ ಮಾತಾಡ್ತಾರೆ, ಅವರು ಈಗಿನ ವಿಷಯ ಹೇಳಿದ್ರು ಅಂತ BJPಯವರ ಆರೋಪ. ರಾಜುಗೌಡರು ಇದ್ದಾರೆ ನಮ್ಮ ಜೊತೆಗೆ. ರಾಜುಗೌಡರು 2019ರ ರಿಪೋರ್ಟ್ ಅಂದರೆ ಕುಮಾರಸ್ವಾಮಿ ಅವರು CM ಆಗಿದ್ದರು. 2018ರಿಂದ 19ರವರೆಗೂ ಕುಮಾರಸ್ವಾಮಿ, 18ರವರೆಗೂ ಕುಮಾರಸ್ವಾಮಿ ಅವರು CM ಇದ್ದರು. ಇಲ್ಲಿ ನಾವು ಭ್ರಷ್ಟಾಚಾರದ ವಿಚಾರ ಅಂತ ಮಾತಾಡೋಕೆ ಹೋದಾಗ ಯಾವುದೇ ಸರ್ಕಾರಗಳು ಬರಲಿ, ವೆದರ್ BJP, ವೆದರ್ ಕಾಂಗ್ರೆಸ್, JDS ಯಾವುದೇ ಇರಲಿ, ಭ್ರಷ್ಟಾಚಾರ ಅನ್ನೋದು ಈ ದೇಶಕ್ಕೆ ಅಂಟಿದಂಥ ಕಳಂಕ. ಅದನ್ನು ತೊಳಿಲೇಬೇಕಾಗ್ತದೆ. ಯಾರೇ ಆಗಲಿ, ಯಾರ ಮೇಲೆ ಆರೋಪ ಬರಲಿ, ಈವನ್ ನನ್ನ ಮೇಲೆ ಆರೋಪ ಬರಲಿ, ಆರೋಪಕ್ಕೆ ನಾವು ಏನಾದ್ರು ಒಂದು ಕಡಿವಾಣ ಆಗದೆ ಹೋದರೆ ಸಮಾಜಕ್ಕೆ. ರವೀಂದ್ರ ರೇಷ್ಮೆ ಸರ್ ಒಂದು ಮಾತು ಹೇಳಿದ್ರು, ಹೌದು, ಈ ಭ್ರಷ್ಟಾಚಾರ ಅನ್ನೋದು ಆಸುವಕ್ಕಾಗಿದೆ. ಈ ಪರಿಸ್ಥಿತಿಲಿ ನಾವು ಇದನ್ನು ತಡೆಯೋ ಕಡೆ ಗಮನ ಹರಿಸ್ಬೇಕೇ ವಿನ ಆರೋಪಗಳಲ್ಲಿ ನಮ್ಮ ನಟರಾಜ್ ಗೌಡರು ಹೇಳಿದ್ರು, ಹಿಂದಿನ ಸರ್ಕಾರದಲ್ಲಿ ಅಷ್ಟಾಗಿದೆ ಇಷ್ಟಾಗಿದೆ, ನಮ್ಮ ಸರ್ಕಾರದಲ್ಲಿ 0% ಅಂತ. ಆತ್ಮಸಾಕ್ಷಿಯಾಗಿ ಅವ್ರು ಒಂದು ಸತಿ ಯೋಚನೆ ಮಾಡ್ಕೊಳ್ಳಿ, ನಾವು ಹೇಳೋದು ಬೇಡ. ಯಾಕೆಂದರೆ ಅವ್ರದ್ದೇ CM ಬಗ್ಗೆ ಹಿಂದೆ ಹೂಬ್ಲೆಟ್ ವಾಚಿನ ಹಗರಣ ಬಂತು, 63 ಲಕ್ಷದ ಹಗರಣ ಬಂತು, ವಾಚ್ ವಾಪಸ್ ಕೊಟ್ಟರು. ಕಳ್ಳ ತನ್ನ ವಸ್ತುನ ವಾಪಸ್ ಕೊಟ್ಬಿಟ್ರೆ ಅವನ್ನ ಕಳ್ಳ ಅಂತ 100% ಪ್ರೂವ್ ಮಾಡ್ತೀವಿ ಕಾನೂನಲ್ಲಿ. ಇಲ್ಲಿ ರಾಜಕಾರಣಿಗಳ ವಿಚಾರಕ್ಕೆ ವಾಪಸ್ ಬಂದಾಗ ಅವನು ಕ್ಲಿಯರ್ ಆದ ಅನ್ನೋ ಒಂದು ಚಿಂತನೆನ ತರ್ತಾರೆ. ಈಗ ನಿನ್ನೆ ಮೊನ್ನೆ ಕೂಡ ಈ ಕಾರ್ಟಿಯರ್ ವಾಚ್ ಬಗ್ಗೆ ಚರ್ಚೆ ಆಗ್ತಾಯಿತ್ತು. DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಇಬ್ಬರ ಕೈನಲ್ಲೂ ಕಾರ್ಟಿಯರ್ ವಾಚ್ ಕಂಡು ಬಂತು. 30ರಿಂದ 35 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ವಾಚ್ ಅದು. ಅದ್ರ ಬಗ್ಗೆ ಯಾವುದೇ ಅಫಿಡೇವಿಟ್ ಸಲ್ಲಿಸಿಲ್ಲ ಅಂತಲೂ ಅಂದರು. ವಿರೋಧ ಪಕ್ಷದ ನಾಯಕರಾದಂಥ ನಾರಾಯಣ ಸ್ವಾಮಿಯವರು ಅದ್ರ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಮಾಡ್ತಾ ಇದ್ದಾರೆ. ದಿನ ಸುದ್ದಿ ಮೇಲೆ ಸುದ್ದಿ ಆಗ್ತಾನೇ ಇದೆ. ಅವ್ರ ಅಫಿಡೇವಿಟನ್ನೆಲ್ಲ ಕೂಡ ಮಾಧ್ಯಮಗಳ ಮುಂದೆ ಹಿಡಿದು ಚರ್ಚೆಗೆ ತಂದರು. ಆದರೂ ಕೂಡ ಅವ್ರೇನು ಹೇಳ್ತಾರೆ, ಇಲ್ಲ, ಅದಕ್ಕೆ DK ಶಿವಕುಮಾರ್ ಅವ್ರು ಕೊಟ್ಟಂಥ ಉತ್ತರ ಹೆಂಗಿತ್ತು ಅಂದರೆ, ನಾನು ಅವ್ರ ಮನೇಲಿ ಕಳ್ತನ ಮಾಡಿದೆ. ಅಂದರೆ ಒಂದು ಮೇಲ್ಸ್ತರದಲ್ಲಿರುವಂಥವ್ರು, ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವ್ರು ನೀವುಗಳೇ ಈ ರೀತಿ ಹೇಳಿಕೆ ಕೊಟ್ಟರೆ ಜನಸಾಮಾನ್ಯ ಯಾವ ಮಟ್ಟಕ್ಕೆ ಬರ್ತಾನೆ ಅನ್ನೋದನ್ನು ನಾವು ಇಲ್ಲಿ ಯೋಚನೆ ಮಾಡಬೇಕಾಗ್ತದೆ. ಆಮೇಲೆ ಇವತ್ತು ನೀವೇ ಸಾಕಷ್ಟು ಚರ್ಚೆಗಳಲ್ಲಿ ತೋರಿಸ್ತೀರಿ, ಮಾಧ್ಯಮಗಳಲ್ಲಿ ಬಿತ್ತರಿಸ್ತಾ ಇರ್ತೀರಿ. ಒಂದು ಡೆತ್ ಸರ್ಟಿಫಿಕೇಟ್ಗೆ ಹೋದರೆ ಅಲ್ಲೂ ಹಗರಣ, ಹಾಸ್ಪಿಟಲ್ಗಳಲ್ಲಿ ನಿಜವಾಗ್ಲೂ ಹೇಳ್ತೀನಿ ಒಂದು ಇಂಜೆಕ್ಷನ್ ಕೊಡೋಕೆ ಹಗರಣ. ನಿಜವಾಗ್ಲೂ ಬಡವ ಬದುಕುವಂಥ ಪರಿಸ್ಥಿತಿ ತುಂಬ ಕೆಟ್ಟದಾಗೋಗಿದೆ. ಇದ್ರ ಬಗ್ಗೆ ನಾವು ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ. ಭ್ರಷ್ಟಾಚಾರ ಪಕ್ಷಾತೀತವಾಗಿದೆ. ಅಲ್ಲ, ನಾನು ಹೇಳ್ತೀನಿಲ್ಲ, ಖಂಡಿತವಾಗ್ಲೂ ಅದಿದೆ. ಒಂದು ಪಕ್ಷದಲ್ಲಿದ್ದಾಗ ದೊಡ್ಡದಾಗಿ ಬಂತು. ಸರ್ಟಿಫಿಕೇಟ್ಗೆ, ಬರ್ತ್ ಸರ್ಟಿಫಿಕೇಟ್ಗೆ ದುಡ್ಡು ತಗೊಳ್ತಿದ್ರು ಅವಾಗ. ಈಗ ದುಡ್ಡು ಅಲ್ಲ ಅಜಿತ್, ನಾನು ಅದನ್ನೇ ಹೇಳ್ತಾ ಇರೋದು, ಅದನ್ನ ಕಂಟ್ರೋಲ್ ಮಾಡೋ ಕಡೆಗೆ ಯಾವ ರೀತಿ ಗಮನ ಹರಿಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಸೆಷನಲ್ಲಿ ನಿಂತ್ಕೊಂಡು ಗಂಟೆಗಟ್ಟಲೆ ಮಾತಾಡೋದಲ್ಲ, ಅದು ಯಾವ ರೀತಿ ಕ್ರಮಗಳ ವಹಿಸ್ತಾ ಇದ್ದೀವಿ. ನಮ್ದು 0%, ನಿಮ್ದು 20%, 30%, 40% ಅಂತ ಮಾತಾಡೋದ್ರಲ್ಲಿ ಅರ್ಥ ಇದೆಯಾ? ಬರೀ ಮಾಧ್ಯಮಗಳಲ್ಲಿ ಚರ್ಚೆ ಆಗಿಬಿಟ್ರೆ ಸಾಕ, ಅದನ್ನು ಕಡಿವಾಣ ಹಾಕೋ ಕಡೆಗೆ ಯಾರಿಗೂ ಚಿಂತನೆ ಬೇಡವಾ? ಬರೀ ಆರೋಪ, ಕೆಸರೆರಚಾಟಗಳಲ್ಲೇ ಜೀವನ ಮುಗಿದೋಗ್ಬಿಟ್ರೆ ಜನಸಾಮಾನ್ಯನಿಗೆ ನಾವು ಕೊಡ್ತಾ ಇರೋದೇನು? ಜನ ನಮ್ಮನ್ನ ನಂಬಿ ಓಟ್ ಹಾಕ್ತಾ ಇದ್ದಾರಲ್ಲ, ಅವ್ರಿಗೆ ನಾವು ಕೊಡ್ತಾ ಇರೋದೇನು? ಲಿಟ್ರಲಿ ಇವತ್ತು ಎಲೆಕ್ಷನ್ಸ್ಗಳು ಯಾವ ರೀತಿ ಆಗ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ನೀವು ಚರ್ಚೆ ಮಾಡ್ತಾ ಇದ್ದೀರಾ. ಎಲೆಕ್ಷನ್ಸ್ಗಳು ಇವತ್ತು
ಕೋಟ್ಯಾಂತರ ರೂಪಾಯಿ ಹಣ ವಹಿವಾಟು ನಡೀತಾ ಇದೆ. ಒಂದು ಎಲೆಕ್ಷನ್ ನಡೀತು ಅಂದರೆ ದೊಡ್ಡ ಮಟ್ಟದ ಚರ್ಚೆ ಆಗ್ತದೆ. ಚುನಾವಣಾ ಆಯೋಗಕ್ಕೆ ಸಂಪೂರ್ಣ ಪವರ್ಸ್ ಕೊಟ್ಟರು, ಲೋಕಾಯುಕ್ತಕ್ಕೆ ಸಂಪೂರ್ಣ ಪವರ್ಸ್ ಕೊಟ್ಟರು, ಅಲ್ಲೇನು ಕೆಲಸ ನಡೀತಾ ಇಲ್ಲ ಅಂದರೆ ಜನಸಾಮಾನ್ಯ ಯಾವ ಮಟ್ಟಕ್ಕೆ ಬದುಕ್ತಾನೆ? ಅದನ್ನು ಯೋಚನೆ ಮಾಡಬೇಕಲ್ವ. ಇಲ್ಲಿ ಸಾಮಾಜಿಕ ನ್ಯಾಯದ ಬಗ್ಗೆ ಚಿಂತನೆ ಮಾಡೋಣ. ಪಕ್ಷಗಳು, ರಾಜಕೀಯ ಇವನ್ನೆಲ್ಲ ಬದಿಗೊತ್ತೋಣ. ಸಾಮಾಜಿಕ ನ್ಯಾಯ ಬೇಡವಾ? ನಾನೇ ನಾಳೆ ಒಂದು ಸಣ್ಣ ಕೆಲಸ ಮಾಡಿಸ್ಕೋತೀನಿ ಅಂತ ಬಿ ಡಿ ಎ ಬಾಗ್ಲಿಗೆ ಹೋದ್ರಲ್ಲಿ ಕಾಸು ಕೊಡಲಿಲ್ಲ ಅಂದರೆ ಕೆಲಸ ಆಗಲಿಲ್ಲ. ಪೊಲೀಸ್ ಸ್ಟೇಷನ್ಗಳಲ್ಲಿ FIR-ಗಳಾಗ್ತಾ ಇಲ್ಲ. ಇವತ್ತಿನ ಪರಿಸ್ಥಿತಿ ಅನ್ಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಅವತ್ತಿಂದನೂ ಇದೆ. ಈಗ ದಿನೇ ದಿನೇ ಜಾಸ್ತಿ ಆಗ್ತಾ ಇದ್ರೆ, ಈಗ ಒಂದು ಕಾಯಿಲೆ ಶುರುವಾಗ್ತದೆ, ಒಂದು ದೇಹಕ್ಕೆ ಕಾಯಿಲೆ ಶುರುವಾದಾಗ ಸಣ್ಣದಲ್ಲಿದ್ದಾಗ ಅದು ಟ್ರೀಟ್ಮೆಂಟ್ ಕೊಟ್ಟರೆ ಸರಿ ಆಗ್ತದೆ. ದೊಡ್ಡದಾಗ್ತಾ ಇದೆ. ನೀವು ನಂಬ್ತಿರೋ ಇಲ್ಲೋ, ಮೊನ್ನೆ ಒಂದು 15 ದಿನದಿಂದ ನಿಮ್ಗೊಂದು ಒಳ್ಳೆ ವಿಚಾರ ಹೇಳ್ತಾ ಇದ್ದೀನಿ. ಇವತ್ತು 15 ದಿನದಿಂದ ನಮ್ಮ ಕೆಂಗೇರಿ ಭಾಗದಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಕುಡಿಯೋಕೆ ಹೋದಾಗ ಆತನ ಮೇಲೆ ಹಲ್ಲೆ ಆಗುತ್ತೆ. ಇವತ್ತವರೆಗೂ ಆತನ ಮೇಲೆ FIR ಮಾಡಿಲ್ಲ ಜ್ಞಾನ ಭಾರತಿ ಪೊಲೀಸ್ ಸ್ಟೇಷನಲ್ಲಿ. ಇವತ್ತು ಕೂಡ ಫೋನ್ ಮಾಡಿ ಕೇಳ್ತೀನಿ, ಯಾಕಪ್ಪ FIR ಮಾಡಿಲ್ಲ ಅಂದರೆ ಅಲ್ಲಿ ಏನೋ ಡೀಲ್ ನಡೆದಿದೆ. ಪೊಲೀಸ್ನವನ ಮೇಲೆ ಹಲ್ಲೆ ಮಾಡಿದ್ರೆ ಪೊಲೀಸ್ ಆಫೀಸರ್ಸ್ ಕೇಳಿದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ ಜನಸಾಮಾನ್ಯ ಹೋಗಿ ಏನು ಕೇಳಕ್ಕೆ ಸಾಧ್ಯ? ಮೇಲ್ಸ್ತರದಲ್ಲಿರೋರು ಏನು ಮಾಡ್ತಾ ಇದ್ದೀರಿ? ಹಿಂದೆ ಒಂದು ಕಾಲ ಇತ್ತು, ನಿಜವಾಗ್ಲೂ ರಾಜಪ್ರಭುತ್ವ ಇದ್ದಾಗೆ ಜಯಚಾಮರಾಜೇಂದ್ರ ಒಡೆಯರ್ ಅಂತವರೆಲ್ಲ ರಾಜ್ಯಭಾರ ಮಾಡೋವಂಥ ಸಂದರ್ಭದಲ್ಲಿ ತುಂಬ ಚೆನ್ನಾಗಿತ್ತು ಅಂತ ಎಲ್ಲೋ ಒಂದು ಕಡೆ ಜನ ಸ್ಮರಿಸ್ಕೋತಾ ಇದ್ದಾರೆ. ಸಾಕಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ. ಯಾವುದೇ ನೀವು ನಿಗಮ ಮಂಡಳಿಗೆ ಹೋಗಿ ಅಲ್ಲೂ ಹಗರಣ, ಕಡೆಗೆ ಒಂದು ಕೋಆಪರೇಟಿವ್ ಸೊಸೈಟಿಗೆ ಬನ್ನಿ ಸ್ವಾಮಿ, ಅಲ್ಲಿ ಒಂದು ಕೆಲಸ ಕೊಡೋಕ್ಕೂ ಹಗರಣ, KPSCಗೆ ಬನ್ನಿ ಅಲ್ಲೂ ಹಗರಣ. ಎಲ್ಲಿಗೂ ಹೋಗ್ತಾರೆ ಜನಸಾಮಾನ್ಯ? ಹಂಗಾರೆ ಓದ್ದವನಿಗೆ ಇಲ್ಲಿ ಬೆಲೆ ಇಲ್ಲ, ಸಾಮಾಜಿಕ ನ್ಯಾಯ ಇಲ್ಲ, ಬದ್ಧತೆ ಇಲ್ಲ, ಬಡವ ರಾಗಿ ಖರೀದಿಕೆ ಅಲ್ಲಲ್ಲ. ಇದಕ್ಕೆ ಏನು ನಾನು ಹೇಳ್ತಾ ಇದ್ದೀನಿ, ಭಾಷಣ ಮಾಡ್ತಾ ಇದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಈಗ ಅವ್ರು ಹೇಳ್ತಾ ಇದ್ರು, ಕಾಂಗ್ರೆಸ್ನವ್ರು ಹೇಳಿದ್ರು ನಮ್ಮ ಪಕ್ಷದಲ್ಲಿ 0% ನಾವು ಯಾವುದು ಭ್ರಷ್ಟಾಚಾರ ಇಲ್ಲ ಅಂತ. ರೆಡಿ ಇದ್ದೀರಾ ಅದನ್ನ ಒಪ್ಕೊಳ್ಳಿಕ್ಕೆ? ಅಲ್ಲ ಅವ್ರಿಗೆ ಹೇಳ್ತಾ ಇರೋದು ಒಪ್ಕೊಳಕ್ ತಯಾರಿದ್ದೀರಾ? ಕಾಂಗ್ರೆಸ್ನವ್ರಿಗೆ ಹೇಳ್ತಾ ಇದ್ದೀನಿ ನಾನು, ಒಪ್ಕೊಳ್ಳಿಕ್ ತಯಾರಿದ್ದೀರಾ? ಜನ ಏನ್ ಒಪ್ಕೋತಾ ಇದಾರೆ ಅಂತ ವಾಲ್ಮೀಕಿ ಹಗರಣದಲ್ಲೇ ಗೊತ್ತಾಗೋಯ್ತು. ಇವತ್ತು ಕಾರ್ಟಿಯರ್ ವಾಚ್ ವಿಚಾರದಲ್ಲಿ ಗೊತ್ತಾಯ್ತು, ಹೂಬ್ಲೆಟ್ ವಾಚ್ ವಿಚಾರದಲ್ಲಿ ಗೊತ್ತಾಯ್ತು, ಗೊತ್ತಾಗೋಯ್ತು. ಮೂಡ ಹಗರಣದಲ್ಲಿ ಯಾವ್ದು ಸುಳ್ಳು ವಾಪಸ್ ಕೊಟ್ಟಿದ್ದು ಸುಳ್ಳ? ವಾಪಸ್ ಕೊಟ್ಟಿದ್ದು ಸುಳ್ಳ? ಪಡ್ಕೊಂತಾರೆ ಅವರು. ಯಾರು ಪಡ್ಕೊಂಡಿದ್ದು? ನಿಜವಾಗ್ಲೂ ನನಗೆ ಕಾಡ್ತಾರ ಪ್ರಶ್ನೆ, ಯಾರು ಪಡ್ಕೊಂಡಿದ್ದು ವಾಪಸ್? ಮೋಹನ್ ವಿಶ್ವ ಅವರು ನನ್ನ ಕರೆಂಟ್ ಅಪ್ಡೇಟ್ ಕೊಡಬೇಕು. ನೀವು ಯಾವುದು 2G ಕೇಳಿದ್ರಿ, ಆಮೇಲೆ ಇದು ಯಾವ್ದು ಕಾಮನ್ವೆಲ್ತ್ ಗೇಮ್ ಅಂತ ಹೇಳಿ, ಕಾಮನ್ವೆಲ್ತ್ ಗೇಮ್ದು 2025 ಇದೇ ವರ್ಷದಲ್ಲಿ ಇಡಿ ಕ್ಲೋಸರ್ ರಿಪೋರ್ಟ್ ಸಲ್ಲಿಸಿದೆ ಡೆಲ್ಲಿ ಕೋರ್ಟ್ಗೆ. ಆಯ್ತಾ? ಪ್ರೊಸೀಡಿಂಗ್ಸು ಸುರೇಶ್ ಕಲ್ಮಾಡಿ ಮೇಲೆ ಎಂಡ್ ಮಾಡಿದೆ. ಪ್ಯಾರಲಲಿ ಅದೇ ಇಡಿ ಯಾವ್ಯಾವ ಸಂಸ್ಥೆಗಳು, ಕನ್ಸಲ್ಟಿಂಗ್ ಕಂಪನಿಗಳು ಆ ಕಾಮನ್ವೆಲ್ತ್ ಸ್ಟೇಡಿಯಂನ ರಿನೋವೇಷನ್ಗೆ, ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಅವ್ಯವಹಾರ ಆಗಿತ್ತು ಗೊತ್ತಾ, ಆ ಕಂಪನಿಗಳ ಅಸೆಟ್ನ ಅಟ್ಯಾಚ್ ಮಾಡಿ ರಿಕವರಿ ಪ್ರೊಸೆಸ್ ಶುರು ಮಾಡಿದಾವೆ. ಫಾರ್ ಎಕ್ಸಾಂಪಲ್ ನಿಮಗೆ ರಾಜಾ ಅಡಕೇರಿ ಕನ್ಸಲ್ಟೆಂಟ್ ಅಂತ ಹೇಳ್ಬಿಟ್ಟು ಒನ್ ಆಫ್ ದಿ ಕನ್ಸಲ್ಟೆಂಟ್ ಕಂಪನಿ. ಈ ರೀತಿಯಾಗಿ ಇಡಿ ತನ್ನ ಕೆಲಸ ಸೆಂಟರ್ ಅಲ್ಲಿ ಅದ್ರ ಪಾಡ್ಗೆ ಅದು ಮಾಡ್ತಾ ಇದೆ, ಕೋರ್ಟಲ್ಲಿ ಅದ್ರ ಕೇಸ್ ಅದು ನಡೀತಾ ಇದೆ. ನೆಕ್ಸ್ಟ್ 2G ಅಂತ ಬಂದ್ರೆ 2017 ನಿಮಗೆ ಗೊತ್ತು, ಸ್ಪೆಷಲ್ CBI ಕೋರ್ಟ್ ಅವ್ರಿಗೆ ಕ್ಲೀನ್ ಚಿಟ್ ಕೊಟ್ಟರು ಸಹ ಅದನ್ನ ಹೈಕೋರ್ಟ್ಗೆ ಅಪೀಲ್ ಹೋಗಿದೆ. ಅಪೀಲ್ ಎಂಟರ್ಟೈನ್ ಆಗಿ ಪ್ರೊಸೀಡಿಂಗ್ ಸ್ಟಾರ್ಟ್ ಆಗಬೇಕು. ಅಲ್ಲೇನು ಕಂಪ್ಲೀಟ್ ಕ್ಲೀನ್ ಚಿಟ್ ಕೊಟ್ಟಿಲ್ಲ. ಕಣಿಮೋಳಿ ಆಗ್ಬೋದು, ಎ ರಾಜ ಆಗ್ಬೋದು, ಜೈಲ್ಗೆ ಹೋಗಿ ಬಂದವರೇನೇನೆ, ಅವ್ರೇನು ಸುಮ್ಮನೆ ಕೂತಿಲ್ಲ. ಗೊತ್ತಾಯ್ತಲ್ಲ? ಇದೇ ರೀತಿ ನೀವು ಇಡಿ ವಿಚಾರ ತಗೊಂಡ್ರೆ ಕಳೆದ 10 ವರ್ಷದಿಂದ ಇದೇ ಕಾಂಗ್ರೆಸ್ ನಾಯಕರೇ ಹೇಳ್ತಾರೆ, ಎಲ್ಲಾ ಕಡೆ ರೈಡ್ ಮಾಡ್ತಾರೆ ಅಂತ ಹೇಳ್ಬಿಟ್ಟಾಗ ಇಡಿ ಅವ್ರು ಕೆಲಸ ಮಾಡ್ತಾ ಇಲ್ಲ. ವಿಜಯ್ ಮಲ್ಯಂದ ಅಸೆಟ್ನ ರಿಕವರಿ ಮಾಡ್ಕೊಂಡಿಲ್ವಾ? ನೀರವ್ ಮೋದಿದಾಗ ಅಟ್ಯಾಚ್ ಮಾಡ್ಕೊಂಡಿಲ್ವಾ? ನೀವು ಕೇಂದ್ರ ಸರ್ಕಾರ ಅಂತ ತಗೊಂಡ್ರೆ ನಾವು ಯಾವ್ಯಾವ ಅಲಿಗೇಷನ್ ಮಾಡಿದ್ವೋ ಚುನಾವಣೆಗಿಂತ ಮುಂಚೆ, ಆ ಅಲಿಗೇಷನ್ಸ್ಗೆ ಏನ್ ನ್ಯಾಯ ಕೊಡ್ಬೇಕು ಆ ಕೆಲಸನ ಕೇಂದ್ರದಲ್ಲಿ ಮಾಡ್ತಾ ಇದೆ. ಬಟ್ ಕೋರ್ಟ್ ನಲ್ಲಿ ಟೈಮ್ ಯಾಕೆ ಆಗ್ತಿದೆ ಅಂತ ಹೇಳಿದ್ರೆ, ಕೋರ್ಟ್ ಪ್ರೊಸೀಡಿಂಗ್ಸ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. ಬಿಕಾಸ್ ಜೈಲಲಿತಾ ಎಕ್ಸಾಂಪಲ್ ನಾನು ಯಾವಾಗೂ ಕೊಡ್ತಾ ಇರ್ತೀನಿ. 91ರಲ್ಲಿ ರೈಡ್ ಆಗಿದ್ದು, 2016ನಲ್ಲಿ ಜಡ್ಜ್ಮೆಂಟ್ ಬಂದಿದ್ದು, ಅವ್ರು ಕನ್ವಿಕ್ಟ್ ಆಗಿದ್ದು. ಆಫ್ಟರ್ ಆಲ್ಮೋಸ್ಟ್ ಒಂದು 20 ವರ್ಷಗಳ ನಂತರ ಬಂದಿದ್ದು. ಕೋರ್ಟ್ ಪ್ರೊಸೀಡಿಂಗ್ಸ್ ಬೇರೆ ಇರ್ಬೋದು, ಅದು ಟೈಮ್ ತಗೊಂಡು ಜುಡಿಷರಿ, ಬಿಕಾಸ್ ನಮ್ಗೆ ಅಪಿಲೇಟ್ಸ್ ಎಲ್ಲ ಇರುತ್ತೆ ಡಿಫರೆಂಟ್. ಬಟ್ ನಾವು ಒಂದು ಸರ್ಕಾರವಾಗಿ ನಮ್ಮ ಬದ್ಧತೆಯನ್ನು ತೋರಿದೀವಿ. ಬಟ್ ಇವ್ರು ಮಾಡಿದಾರ, ಇವ್ರು ನಮ್ಮಲ್ಲಿ 40% ಎಲಿಗೇಷನ್ ಮಾಡ್ಕೊಂಡ್ ಬಂದ್ರಲ್ವಾ? ಇವ್ರದೇ ಮಾಡಿದಂತ SIT 20,000 ಪೇಜ್ ರಿಪೋರ್ಟ್ ಕೊಡ್ತು. 20,000 ಪೇಜ್ ರಿಪೋರ್ಟ್ ಅಲ್ಲಿ ಒಂದು ಕಡೆ ಒಂದೇ ಒಂದು ಸಾಕ್ಷಿ ಕೊಡಕ್ ಅವ್ರ ಕೈಲಾಗ್ಲಿಲ್ಲ. ಇನ್ ಪ್ರಿಯಾಂಕಾ ಖರ್ಗೆ ಅಂತೂ ನ್ಯೂಸ್ ಪೇಪರ್ ಕಟಿಂಗ್ಸ್ ಅಂದ್ಬಿಟ್ಟು ಬಿಟ್ಕಾಯಿನ್ ಅದು ಎಲ್ಲಿ ಬಿಟ್ಟೋಯ್ತು ಅದು ಅವ್ರಿಗೆ ಗೊತ್ತು. ಅದ್ರ ಬಗ್ಗೆ ಮಾತಾಡೋರೇ ಗತಿ ಇಲ್ಲ ಇವತ್ತು. ಇವ್ರು ಅಲಿಗೇಷನ್ ಮಾಡಿ ಇವ್ರೊಂದು ಎಫರ್ಟು ಹಾಕಿದಿರಾ, ಸೊ ಅಲ್ಲಿ ಗೊತ್ತಾಗುತ್ತಲ್ಲ ಅವ್ರು ಮಾಡಿದೆಲ್ಲ ಸುಳ್ಳು ಅಂತ ಹೇಳ್ಬಿಟ್ಟು. DK ಶಿವಕುಮಾರ್ ಸ್ವತಃ ಅವ್ನು ಖಾಸಗಿ ವಾಹಿನಿಗೆ ಹೇಳಿದ್ರಲ್ರಿ, ಬರೀ ಮಾರ್ಕೆಟಿಂಗ್ ಮಾಡಿ ಚುನಾವಣೆಗೋಸ್ಕರ ಮಾಡಿದೇನೋ ಅಲಿಗೇಷನ್ ಇಲ್ಲ ಅಂತ ಹೇಳ್ಬಿಟ್ಟು. ನಾನು ಅವಾಗ್ಲಿಂದ ಅದೇ ಹೇಳ್ತಿರೋದು,
ನಿಮ್ದೇ ಶಾಸಕರು, ನಿಮ್ದೇ ಮಂತ್ರಿಗಳು, ನಿಮ್ದೇ ಅಧಿಕಾರಿಗಳೇ ಹೇಳ್ತಾ ಇದ್ದಾರೆ ಕರಪ್ಷನ್ ಇದೆ ಅಂತ ಹೇಳ್ಬಿಟ್ಟು. ನಾವ್ ಹೇಳ್ತಿರೋದಲ್ಲ. ಬಿ.ಆರ್. ಪಾಟೀಲ್ ಏನು ಉತ್ತರ ಕೊಡ್ತೀರಾ ನೀವಾಗಾದ್ರೆ? ಮಾರಲ್ ಆಫ್ ದ ಸ್ಟೋರಿ ಇಷ್ಟೇ ಸರ್, ಎಲೆಕ್ಷನ್ ಮಾರ್ಕೆಟಿಂಗ್ ಇವ್ರು ಮಾಡಿದ್ರು ಅಷ್ಟೇ, ಅವ್ರು ಮಾಡಿದ್ರು ಅಷ್ಟೇ. ಅದರಿಂದ ಜನಸಾಮಾನ್ಯರಿಗೆ ಏನು ಪರಿಣಾಮ ಆಗ್ತಾ ಇದೆ ಯಾರಿಗೂ ಏನು ಚಿಂತೆ. ಪಕ್ಷ ರಾಜಕಾರಣ ಶಿಥಿಲಗೊಂಡಿರೋದಕ್ಕೆ ಇದೇ ಕಾರಣ. ಇವತ್ತು ವ್ಯಕ್ತಿಗಳು ಪಕ್ಷಗಳಿಗಿಂತ ಬಲಿಷ್ಠರಾಗ್ಬಿಟ್ರು. ಮೊದಲಾದ್ರೆ ಅಯ್ಯೋ ಆ ಪಕ್ಷದ ಕೃಪಾ ಕಟಾಕ್ಷ ನಾನೊಬ್ಬ MLA ಆಗಿ ಗೆದ್ದು ಬಂದೆ, ಇಂದಿರಾ ಗಾಂಧಿ ಅವರ ಆಶೀರ್ವಾದ ಗೆದ್ದು ಬಂದೆ ಅಂತ ಹೇಳ್ಕೊಳ್ತಾರೆ. ಹೀಗಾಗಿಲ್ಲ. ನನ್ನಿಂದಾಗಿ ನಮ್ಮ ಪಕ್ಷಕ್ಕೊಂದು ಸೀಟ್ ಗೆಲ್ಲಿಸ್ಕೊಟ್ಟಿದ್ದೀನಿ, ನಮ್ಮ ಪಕ್ಷ ಅಧಿಕಾರದಲ್ಲಿ ನನ್ನಿಂದ ಅನ್ನೋ ಆ ಅಹಂಭಾವ ಎಲ್ಲ ಪಕ್ಷದ ಶಾಸಕರಿಗೆ ಬಂದ್ಬಿಟ್ಟಿದೆ. ಹೀಗಾಗಿ ಪಕ್ಷಕ್ಕಿಂತ ಬಲಿಷ್ಠರಾಗಿರೋ ರಾಜಕಾರಣಿಗಳು ಬಲಿಷ್ಠರಾಗಿರೋದ್ರಿಂದ ಭ್ರಷ್ಟಾಚಾರದ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ನೋಡಿ ಪಾಪ ಕೆಂಗಲ್ ಹನುಮಂತೇನವರು ಅವರು ಈ ವಿಧಾನಸೌಧಕ್ಕೆ ಶಂಕುಸ್ಥಾಪನೆ ಮಾಡಿದಾಗ ಅವ್ರು ಇನ್ನೂ ಮುಖ್ಯಮಂತ್ರಿ ಆಗಿರಲಿಲ್ಲ, ಅವ್ರು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದರು. ಮುಖ್ಯಮಂತ್ರಿ ಆದಮೇಲೆ ಆ ಲೊಕೇಶನ್ನು ಚೇಂಜ್ ಮಾಡಿದ್ರು, ವಾಸ್ತುನು ಚೇಂಜ್ ಮಾಡಿದ್ರು, ಡಿಸೈನು ಚೇಂಜ್ ಮಾಡಿಬಿಟ್ಟು 5 ಲಕ್ಷ ಸ್ಕ್ವೇರ್ ಫೀಟ್ ಈ ಕಟ್ಟಡ, ಸುಂದರವಾದ ಕಟ್ಟಡ, ಅದನ್ನು ಕುವೆಂಪು ಅವರು ಶಿಲ್ಪಕಲಾ ಕಾವ್ಯ ಅಂತ ವರ್ಣಿಸಿದ್ರು. ಪಾಪ ಇನ್ನೇನು ಅದು ಮುಗಿತಾ ಇದೆ, ಆ ಸೆಂಟ್ರ್ ಗೋಪುರದ ಮೇಲೆ ಕಳಸ ಕೂಡಿಸ್ಬೇಕು. ಅವರು ಸ್ವಪಕ್ಷೀಯ ಶಾಸಕರುಗಳೇ ಅವ್ರ ವಿರುದ್ಧ ಭ್ರಷ್ಟಾಚಾರದ ರೂಪ ಮಾಡಿ ಜವಾಹರ್ಲಾಲ್ ನೆಹರುಗೆ 100 ಅಂಶಗಳ ಒಂದು ಚಾರ್ಜ್ ಶೀಟ್ ಸಲ್ಲಿಸ್ತಾರೆ. ಅದನ್ನು ನೋಡಿದ ತಕ್ಷಣ ಸ್ವಯಂ ಪ್ರೇರಿತವಾಗಿ ಇವರು ಇನ್ನೇನು ಕರ್ನಾಟಕ ರಾಜ್ಯೋದಯ ಆಗಲಿಕ್ಕೆ 3 ತಿಂಗಳು ಬಾಕಿ ಇರುತ್ತೆ. ಆಗಸ್ಟ್ 18, 1956 ತಮ್ಮ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟು ತಮ್ಮ ವಿರುದ್ಧ ತಾವೇ ಒಂದು ಎನ್ಕ್ವೈರಿ ಕಮಿಷನ್ ಮಾಡ್ಕೊಳ್ತಾರೆ. ಅದು ಯಾರು? ನಾಗ್ಪುರ್ ಹೈಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳನ್ನು 1 ಮ್ಯಾನ್ ಕಮಿಷನ್ ಆಫ್ ಎನ್ಕ್ವೈರಿ, ಜುಡಿಷಿಯಲ್ ಎನ್ಕ್ವೈರಿ ಅಂತ ಮಾಡ್ಕೊಂಡ್ಬಿಟ್ಟು ಪದವಿಗೆ ರಾಜೀನಾಮೆ ಕೊಟ್ಬಿಡ್ತಾರೆ. ಹೀಗಾಗಿ ವಿಧಾನಸೌಧ ಉದ್ಘಾಟನೆ ಆದಾಗ ಅವರು ಮಾಜಿ ಮುಖ್ಯಮಂತ್ರಿ ಆಗಿದ್ದರು, ಶಂಕುಸ್ಥಾಪನೆ ಮಾಡಿದಾಗ ಅವರೇನು ಮುಖ್ಯಮಂತ್ರಿನೇ ಆಗಿರಲಿಲ್ಲ. ಆಮೇಲೆ ತರಾತುರಿಯಲ್ಲಿ ಕಡದಾಳ್ ಮಂಜಪ್ಪನವ್ರು ಕೂತ್ಕೊಂಡ್ರಲ್ಲ, ಅವ್ರಿಗೆ 3 ಮಹಿನಾ ಕಾ ಸುಲ್ತಾನ್ ಅಂತ ಎಲ್ಲರೂ ತಮಾಷೆ ಮಾಡ್ತಾಯಿದ್ರು. ಅವ್ರಿಗೆ ಗೊತ್ತಿತ್ತು ನವಂಬರ್ 1ಕ್ಕೆ ರಾಜ್ಯೋದಯ ಆದ್ಕೊಂಡು ನಾನು ಮುಖ್ಯಮಂತ್ರಿ ಸ್ಥಾನ ಕಳ್ಕೊಳ್ತೀನಿ, ಬೇರೆ ಯಾರು ಉತ್ತರ ಕರ್ನಾಟಕದವ್ರು ಬರ್ತಾರೆ ಅಂತ. ಅವರು ತರಾತುರಿಯಲ್ಲಿ ದಸರಾ ಹಬ್ಬದ ದಿವಸ ನಾಲ್ಕರ ಪುರೋಹಿತರನ್ನ ಕರೆಸ್ಬಿಟ್ಟು ಹೋಮ ಮಾಡಿಸ್ಬಿಟ್ಟು ಗೃಹ ಪ್ರವೇಶ ಮಾಡೇಬಿಟ್ರು. ವಿಧಾನಸೌಧದಲ್ಲಿ ಇವತ್ತು ಶಂಕುಸ್ಥಾಪನೆ ಫಲಕ ಇದೆ, ಜವಾಹರ್ಲಾಲ್ ನೆಹರು ಅವರು ಬಂದು ಅಡಿಗಲ್ ಹಾಕಿದ್ದು, ಉದ್ಘಾಟನಾ ಫಲಕನೇ ಇಲ್ಲ. ಆಮೇಲೆ ವಿಧಾನಸಭೆಯಲ್ಲೇ ಆ ನ್ಯಾಯಮೂರ್ತಿಗಳು ಕೊಟ್ಟ ವರದಿಯೆಲ್ಲ ಚರ್ಚೆ ಆಗುತ್ತೆ. ಎಲ್ಲರೂ ಕೂಡ ಪಶ್ಚಾತ್ತಾಪ, ನಿಜಲಿಂಗಪ್ಪನವ್ರಿಗೆ ನೋವಾಗಿಬಿಡುತ್ತೆ. ಅಯ್ಯೋ ಹನುಮಂತಯ್ಯನೋ ಅಂತ ಪ್ರಾಮಾಣಿಕನ ಬಗ್ಗೆ ಇಂಥ ಅಪವಾದ ಬರೋಂಗಾಯ್ತಲ್ಲ, ಅದನ್ನು ತಡೆಯೋಕ್ಕಾಗಿಲ್ಲ ನನಗೆ ಅಂತಂದ್ಬಿಟ್ಟು ಆ ಕಾಲ ಒಂದಿತ್ತು. ಇವತ್ತು ಹಾಗಿಲ್ಲ. ನಾ ಹಿಡಿದ್ನಲ್ಲ, ಸರಳತೆ, ನಿರಾಡಂಬರತೆ ಮತ್ತು ವಿನಮ್ರತೆ ಬದಲು ಅದ್ದೂರಿ ಆಡಂಬರ, ಶ್ರೀಮಂತಿಕೆ, ಬಹಿರಂಗ ಪ್ರದರ್ಶನ. ನಾನು ಕೊಂಡ್ಕೊಳ್ಳೋ ತಾಕತ್ತಿದೆ, 45 ಲಕ್ಷ ಕೊಟ್ಟು ತಗೊಂಡೆ, 65 ಲಕ್ಷದ ವಾಚ್ ಕಟ್ಕೊಂಡು, ಈ ಥರ ಎಲ್ಲ ಮೊದಲು ಹೇಳ್ಕೊಳ್ಕೊಂಡು ನಾಚ್ಕೊಳ್ತಾ ಇದ್ರು ಒಂದು ತಲೆಮಾರಿನ ರಾಜಕಾರಣ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಜವಾಹರ್ಲಾಲ್ ನೆಹರು ತೀರ್ಕೊಂಡಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇಂದಿರಾ ಗಾಂಧಿ ಅವ್ರಿಗೆ ಯಾಕೆ ಮಂತ್ರಿ ಮಾಡಿದ್ರು ಗೊತ್ತಾ? ಅವ್ರಿಗೆ ಇರೋಕೆ ಒಂದು ಮನೆನೂರಿಗೆ ಬಂತು, ಅಟ್ಲೀಸ್ಟ್ ಒಂದು ಕ್ವಾರ್ಟರ್ಸ್ ಇರಲಿ ಅಂತಂದ್ಬಿಟ್ಟು ವಾರ್ತಾ ಪ್ರಸಾರ ಇಲಾಖೆ ಮಂತ್ರಿ ಮಾಡಿಬಿಟ್ಟು ನಂಬರ್ 1 ಸಫ್ದರ್ಜಂಗ್. ಅದೇ ಮನೆ ಅವ್ರ ಮುಂದೆ ಅವ್ರ ಭವಿಷ್ಯನೇ ಉಜ್ವಲ ಆಗೋಗ್ತಾ ಬಂದ್ಬಿಡ್ತು. ಅದೇ ಮನೆ ಫಸ್ಟ್ ಅಲಾಟ್ ಆಗಿದ್ದವ್ರಿಗೆ. ಆ ಒಂದು ಪೀಳಿಗೆ ಇತ್ತು. ಅದಾದ ನಂತರ ಈಗೇನಿಲ್ಲ, ಯಾರಿಗೂ ಅದ್ರ ಬಗ್ಗೆ ಸಂಕೋಚ ಇಲ್ಲ, ಚರ್ಚೆ ಮಾಡೋಕ್ಕೆ ತಯಾರಿಲ್ಲ. ವಿರೋಧ ಪಕ್ಷಗಳು ಕೂಡ ನೋಡಿ ಯಾವುದನ್ನು ಒಂದು ತಾರ್ಕಿಕ ಹಂತಕ್ಕೆ ತೊಗೊಂಡೇ ಹೋಗಲ್ಲ. ಮೂಡ ಅಂತ ಪಾದಯಾತ್ರೆ ಮಾಡಿದ್ರು, ಎಲ್ಲ ಮಾಡಿದರು. ನೀವು ಜಸ್ಟಿಸ್ ನಾಗಪ್ರಸನ್ನ ಅವರ 193 ಪುಟದ ಜಜ್ಮೆಂಟ್ನ ನೀವು 3 ವಾರ ನೀವು ಚರ್ಚೆ ಮಾಡಿದ್ರಿ. ಈಗ ಏನಾಗಿದೆ ಅದನ್ನು ಮರ್ತೇ ಬಿಟ್ರು ಎಲ್ಲರೂ. ಲೋಕಾಯುಕ್ತ ವರದಿ ಬಂತು ನಿನ್ನೆ, ನೋಡಿ ಮತ್ತೆ ಅದಕ್ಕೆ ಮರುಜೀವ ಕೊಟ್ಟಿದ್ದಾರೆ. ಯಾರು? ನಮ್ಮ MP MLA ಜನಪ್ರತಿನಿಧಿ ನ್ಯಾಯಾಲಯದ ಸಂತೋಷ್ ಗಜಾನನ್ ಭಟ್ ಅವ್ರು ಹೇಳಿದ್ದಾರೆ, ಲೋಕಾಯುಕ್ತರು ನಿಮಗೆ ಸಮಗ್ರ ವರದಿ ಕೊಡೋಕೆ ಹೇಳಿದ್ದೆ, ಯಾಕೆ ಇನ್ನೂ ಕೊಟ್ಟಿಲ್ಲ? ತಕ್ಷಣ ಇನ್ನೊಂದು ವಾರದಲ್ಲಿ ಕೊಡದೇ ಇದ್ದರೆ ನನ್ನ ತೀರ್ಪು ಕೊಟ್ಬಿಡ್ತೀರಿ. ಯಾಕಂದ್ರೆ ED ಕೂಡ ಎಂಟರ್ ಆಗಿದೆ ಮೂಡಾ ಕೇಸ್ನಲ್ಲಿ. ಆಮೇಲೆ ಮೂಡಾ ಆಯುಕ್ತ ಮಹೇಶ್ ಅನ್ನೋ ಅಧಿಕಾರಿ ಈಗ ಜೈಲಲ್ಲಿದ್ದಾನೆ. ಒಟ್ಟು 284 ಸೈಟ್ಗಳನ್ನು ಅಕ್ರಮವಾಗಿ, ಒಂದು 440 ಕೋಟಿ ಬೆಲೆ ಬಾಳುವ 283 ಸೈಟ್ಗಳನ್ನು ಅನಧಿಕೃತವಾಗಿ ಎಲ್ಲ ರಿಯಲ್ ಎಸ್ಟೇಟ್ ಡೆವಲಪರ್ಗೆ ಮಾರ್ಕೊಂಡಿದ್ದಾನೋ ಆರೋಪ ಹೊತ್ತು ಜೈಲಲ್ಲಿದ್ದಾನೆ. ಮೂಡಾ ಹಗರಣ ಮುಗ್ದಿಲ್ಲ. ಆದರೆ ವಿರೋಧ ಪಕ್ಷಗಳು ಕೂಡ ಮರ್ತುಬಿಟ್ರು, ಮೂಡಾ ಬಗ್ಗೆ ಮಾತಾಡೋದನ್ನು ನಿಲ್ಲಿಸ್ಬಿಟ್ರು. ಆಮೇಲೆ ಒಬ್ಬ BJP ಕಾರ್ಯಕರ್ತನೇ ಮೂಡಾ ಅಧ್ಯಕ್ಷ ಆಗಿದ್ದ, ಆತ ಮುಂದೆ ಕಾಂಗ್ರೆಸ್ ಸೇರ್ಕೊಂಡ್ಬಿಟ್ಟ. ಇವೆಲ್ಲ ಹಗರಣ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋಷ್ಟೊತ್ತು ಮೂಡಾ ಹಗರಣ ನಡೆದು ಅವರ ಅಧ್ಯಕ್ಷತೆ ಅಲ್ಲ, ಆ ವ್ಯಕ್ತಿ ಕಾಂಗ್ರೆಸ್ಗೆ ಆಗೋಗ್ಬಿಟ್ಟ. ಸೊ ಕನ್ವರ್ಷನ್ ಆದ ತಕ್ಷಣ ಅದು ನಿಂತು ಹೋಗ್ಬಿಟ್ಟು ನಾವು ಯಾರು ಕೂಡ BD ಅನ್ನೋ ಅಲ್ಲ, ಜನೋಪಯೋಗಿ ಸಂಸ್ಥೆ BD ಅನ್ನೋ ಇದನ್ನೆಲ್ಲ TV ಡಿಬೇಟ್ಗೆ ಹೇಳೋದಕ್ಕೆ ಸೇವ್ ಮಾಡಿ ಇಟ್ಕೊಂಡಿಬ್ರು. ತನಿಖೆ ಆಗ್ತದೆ, ಸುಮ್ಮನೆ TV ಡಿಬೇಟ್ ನಲ್ಲಿ ಹೇಳಕ್ ಸೇವ್ ಮಾಡಿ ಆಕ್ಷನ್ ಏನಾಗಿದೆ? 2.5 ವರ್ಷದಿಂದ ಸರ್ಕಾರ ಇದೆ. ಕೇಳಿ, ಮೂಡಾ ತನಿಖೆ ಆಗ್ತಾ ಇದೆ. ಅದರೊಳಗೆ ಮೂಡಾ ಹಗರಣದಲ್ಲಿ 2020ರಿಂದ 23ವರೆಗೂ ಯಾವ ಯಡಿಯೂರಪ್ಪನವರಿದ್ದಾಗ, ಬೊಮ್ಮಾಯಿರಿದ್ದಾಗ ಹಂಚಿಕೆಗಳಿದ್ದವಲ್ಲ, ಆ ಹಗರಣವನ್ನ ಮುಚ್ಚಾಕೊಳ್ಳಿಕ್ಕೋಸ್ಕರ ಸಿದ್ದರಾಮಯ್ಯನವರನ್ನ ಸುಮ್ಮನೆ ಹೆಸರು ಸೇರಿಸಿದ ಈ ರಾಜ್ಯದ ಒಬ್ಬ ಜನಸಾಮಾನ್ಯನಾಗಿ ನನ್ನ ಬಯಕೆ ಏನು ಗೊತ್ತಾ? ಬಿಜೆಪಿಯ ಭ್ರಷ್ಟಾಚಾರಿಗಳನ್ನು ನೀವು ಅರೆಸ್ಟ್ ಮಾಡಿಸಬೇಕು, ನಿಮ್ಮಲ್ಲಿರುವ ಭ್ರಷ್ಟಾಚಾರಿಗಳನ್ನು ಅವ್ರು ಅರೆಸ್ಟ್ ಮಾಡಬೇಕು, ರಾಜ್ಯದ ಜನರಿಗೆ ಯಾರು ಭ್ರಷ್ಟಾಚಾರಿಗಳು ಅನ್ನೋದು ಗೊತ್ತಾಗಬೇಕು. ಬಿಜೆಪಿ ಅಷ್ಟೇ ನಾವು ಬಯಸೋದಿಷ್ಟು. ಈಗ ಬಿಜೆಪಿ ಜನಾರ್ದನ್ ರೆಡ್ಡಿ ಅವರು ಭ್ರಷ್ಟಾಚಾರದ ಒಂದು ಸಂಕೇತ, ಚಿಹ್ನೆ, ಈಸ್ ಅ ಸಿಂಬಲ್ ಆಫ್ ಅವರ ವಿರುದ್ಧ ಪಾದಯಾತ್ರೆಗೆ ಹೋದ್ರಲ್ವಾ? ಬಿಜೆಪಿ
ಪಾದಯಾತ್ರೆ ಮಾಡಿದ್ರಲ್ವಾ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ 2012 ಸರ್ ಹೌದು. ಪಾದಯಾತ್ರೆ ಬಳ್ಳಾರಿ ಗಣಿ ಹಗರಣದ ವಿರುದ್ಧ. ಅವಾಗ ನಾಗೇಂದ್ರ ಬಿಜೆಪಿಲಿದ್ರು, ಅವರ ವಿರುದ್ಧ ಆರೋಪ ಮಾಡಿದ್ರಲ್ವಾ? ನಿಮ್ಮ ಮೇಲೆ ಬಂದ ನಿಮ್ಮಲ್ಲಿ ಬಂದ ನಂತರ ಈಗ ಮತ್ತೆ ವಾಲ್ಮೀಕಿ ಹಗರಣದ ಆರೋಪಿಯವರು ಅವಾಗ್ಲೂ ಜೈಲಿಗೆ ಹೋಗಿದ್ರು, ಮತ್ತೆ ಈಗಲೂ ಜೈಲಿಗೆ ಹೋಗಿದ್ದಾರೆ. ಈಗ ನಿರಪರಾಧಿಗಳು. ನೋಡಿ, ನಮಗೆ ಆ ಹಗರಣ ಆದಾಗ ನಾವು ಹಗರಣ ತನಿಖೆಯನ್ನ ಮಾಡಿಸಿ SIT ಮಾಡಿ ತನಿಖೆ ಮಾಡಿಸಿ ಹಗರಣದ ಯಾರ್ಯಾರು ಆರೋಪಿಗಳಿದ್ರು, ಯಾರ್ಯಾರು ಪಾತ್ರಧಾರಿಗಳಿದ್ರು ಎಲ್ಲರನ್ನು ಜೈಲ್ಗೆ ಹಾಕಿ ಹಣವನ್ನು ರಿಕವರಿ ಮಾಡಿರ್ತಕ್ಕಂಥದ್ದು ನಾವು. ಯಾವ ರಿಕವರಿ ಮಾಡಿದ್ರು? ಎಷ್ಟು ರಿಕವರಿ ಮಾಡಿದ್ರೆ ಹೇಳ್ಬಿಡಿ ದಯವಿಟ್ಟು. ಬಳ್ಳಾರಿ ಗಣಿ ಹಗರಣದಲ್ಲಿ ಎಷ್ಟು ರಿಕವರಿ? ಬಳ್ಳಾರಿ ಗಣಿ ಬಳ್ಳಾರಿ ಗಣಿಯ ದಂಡದಲ್ಲಿ ಏನು ಸಂತೋಷ್ ಹೆಗಡೆ ಅವರು ಏನ್ ಕೊಟ್ಟಿದ್ರು ಅದ್ರದ್ದು ಎಲ್ಲಾ ಕ್ರಮವನ್ನ ತಗೊಂಡಿದೀವಿ ನಾವು. ಯಾವುದೇ ರೀತಿಯಾಗಿ ಮತ್ತೆ ಯಾವುದೂ ರಿನ್ಯೂವಲ್ ಮಾಡ್ದಂಗೆ ಎಲ್ಲಾ. ಎಷ್ಟು ಹಣ ರಿಕವರ್ ಆಯ್ತು? ಬಳ್ಳಾರಿಯಲ್ಲಿ ಗಣಿ ಧಣಿಗಳು ಲೂಟಿ ಮಾಡಿದ್ದಾರೆ ಅಂತ ಹೇಳಿ ಪಾದಯಾತ್ರೆ ಮಾಡಿದ್ರಲ್ಲ, ಎಷ್ಟು ಹಣ ರಿಕವರ್ ಆಯ್ತು? ರಾಜ್ಯ ಜನರಿಗೆ ಒಂದು ಉತ್ತರ ಕೇಳಿ. ಆ ಗಣಿ ಏನು ಮತ್ತೆ ರಿನ್ಯೂವಲ್ ಆಗದಂಗೆ ಮತ್ತೆ ಅವ್ರು ಗಣಿಗಾರಿಕೆ ಮಾಡ್ದಂಗೆ ಅಲ್ಲಿ ತಡೆದಿದ್ದೀವಿ. ಮತ್ತೆ ಏನಾಗಿದೆ ಅಂದ್ರೆ ಅವಾಗ ಮಾಡಿದಂತಹ ಭ್ರಷ್ಟಾಚಾರ ಇದೆಯಲ್ಲ, ಅದಕ್ಕೆ ಕೋರ್ಟ್ ಅಲ್ಲಿ ಅವರು ಎಲ್ಲ ಜಸ್ಟಿಫಿಕೇಶನ್ ತಗೊಂಡು ವಾಪಸ್ ರಿಕವರಿ ಮಾಡ್ಕೊಂಡಿದ್ದಾರೆ, ವಾಪಸ್ ಪಡ್ಕೊಂಡಿದ್ದಾರೆ. ಅವರೇ ಇವತ್ತು ಬಿಜೆಪಿಗೆ ಆನೆ ಬಲ ಅಂತೆ, ಮಾನ್ಯ ಯಡಿಯೂರಪ್ಪ ಅವ್ರಿಗೆ ಆನೆ ಬಲ ಅಂತೆ. ಬಿಜೆಪಿಯ ನಾಯಕರುಗಳು ನೋಡ್ರಿ, ಯತ್ನಾಳ್ ಅವರು ಬಿಜೆಪಿ ಯಡಿಯೂರಪ್ಪನವ್ರ ಮೇಲೆ ಹಗರಣದ ಆರೋಪ ಮಾಡಿದ ಯತ್ನಾಳ್ ಅವರು, ವಿಶ್ವನಾಥ್ ಅವರು ಗೂಳಿಹಟ್ಟಿ ಶೇಖರ್ ಅವರು 20,000 ಕೋಟಿ ರೂಪಾಯಿ ಹಗರಣ ಆಗಿದೆ ಗೂಳಿಹಟ್ಟಿ ಶೇಖರ್ ಅವರು, ವಿಶ್ವನಾಥ್ ಅವರು ಎಲ್ಲರೂ ಆರೋಪ ಮಾಡಿದ್ರು. ರವೀಂದ್ರ ರೇಷ್ಮೆ ಅವರೇ ಇಷ್ಟೋ ತನಕ ಕೂತ್ಕೊಂಡು 3/4 ಗಂಟೆ ಭ್ರಷ್ಟಾಚಾರಕ್ಕೆ ರಾಜಕಾರಣಿಗಳನ್ನು ಬೈದದ್ದು, ಸರ್ಕಾರವನ್ನು ಬೈದದ್ದು, ಅಧಿಕಾರಿಗಳನ್ನು ಬೈದದ್ದು, ರಾಜಕೀಯ ಪಕ್ಷಗಳನ್ನು ಬೈದದ್ದೆಲ್ಲ ಆಯಿತು. ಎಲ್ಲ ಒಂದು ಕಡೆ ನಿಮ್ಗೆ ಅನ್ಸೋದಿಲ್ವಾ ಜನಸಾಮಾನ್ಯನು ಕರಪ್ಟ್ ಆಗಿದ್ದಾನೆ, ಮತದಾರ ಕರಪ್ಟ್ ಆಗಿದ್ದೇ ಈ ಕರಪ್ಷನ್ನಿನ ಮೂಲ ಅಲ್ಲ? ಅಕ್ಸೆಪ್ಟೆನ್ಸ್ ಫಾರ್ ಕರಪ್ಷನ್ ಹ್ಯಾಸ್ ರೇಸ್ಡ್ ಇನ್ ದ ಸೊಸೈಟಿ ಅಂತ ಪೂರ್ತಿ ಅಸಹಗತೆಗೆ ದುಡ್ಡಿದ್ರಿಂದ ಈವನ್ ಈ ಗ್ಯಾರಂಟಿ ಯೋಜನೆಗಳ ಅದರ ಒಂದು ತಾತ್ವಿಕತೆ ಇದೆ ಅಲ್ಲ, ಬಡ ಜನರ ಬುದ್ಧಿ ಮನಸ್ಸುಗಳನ್ನು ವಶೀಕರಣ ಮಾಡ್ಕೊಂಡ್ಬಿಟ್ಟು ತಮ್ಮ ಸ್ಥಾನ ಭದ್ರತೆ ಮಾಡ್ಕೊಳ್ಳೋ ಒಂದು ಇದಕ್ಕೆ ಹೊರಟ್ರಲ್ಲ. ಮುಂದೆ ಅದಕ್ಕೆ ಹೆಂಗೆ ನಾವು ಇದು ಮಾಡ್ತೀವಿ? 15ನೇ ಫೈನಾನ್ಸ್ ಕಮಿಷನ್ ಕೇಳಿದ್ರೆ ನಾವು ಇಂಥ ಸ್ಕೀಮ್ ತರ್ತಾ ಇದ್ದೀವಿ ಆಗುತ್ತಾ ಅಂತ, ನೀವೇನೋ ಅಲಾಟ್ ಮಾಡಿದ್ದು 33% ಇದು 43% ಅಂತ ಸ್ಟೇಟ್ ಶೇರ್ ಅಂತ ನೀವು ರೆಕಮೆಂಡ್ ಮಾಡಿದ್ರಿ. ಬಟ್ ಎಲೆಕ್ಷನ್ ಬಂದಾಗ ಗ್ಯಾರಂಟಿ ಅನೌನ್ಸ್ ಮಾಡಿಬಿಟ್ರಿ. ಯಾರೋ ದಿಲ್ಲಿ ಕೇಜ್ರಿವಾಲ್ ಮಾಡಿದಂತ ನೀವೆಲ್ಲ ಅನುಕರಣೆ ಮಾಡೋಕೆ ಹೋಗ್ಬಿಟ್ರಿ. ಆ ದಿಲ್ಲಿ ಅನ್ನೋ ಒಂದು ರಾಜ್ಯನೇ ಅಲ್ಲ, ಅದೊಂದು ವೈಭವೀಕೃತ ಮುನ್ಸಿಪಾಲ್ಟಿ. ಅಲ್ಲಿ ಕೃಷಿ ಇಲಾಖೆ ಇಲ್ಲ, ನೀರಾವರಿ ಇಲಾಖೆ ಇಲ್ಲ, ಗ್ರಾಮೀಣಾಭಿವೃದ್ಧಿ ಇಲಾಖೆ ಇಲ್ಲ, ಅರಣ್ಯ ಇಲಾಖೆ ಇಲ್ಲ, ಯಾವುದೂ ಇಲ್ಲ. 80% ಸ್ಯಾಲರಿಡ್ ಕ್ಲಾಸ್ ಇದೆ, ಟ್ಯಾಕ್ಸ್ ಕೊಡ್ತಾರೆ, ಅವ್ರು ನೋಡ್ಕೊಂಬಿಟ್ಟು ಎಲ್ಲ ಅನುಕರಣೆ ಮಾಡೋಕೆ ಹೊರಟು ಕೊನೆಗೆ ಈಗ ಏನು ಮಾಡಿಬಿಟ್ರಿ? 4.25 ಕೋಟಿ ಜನರನ್ನ ವಶೀಕರಣ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಗ್ಯಾರಂಟಿ ಸ್ಕೀಮ್ಗಳು ಕೊಟ್ಬಿಟ್ಟು ನಿಮ್ಮ ಮುಲಾಜ್ನಲ್ಲಿ ಇರ್ತಾರೆ. ಯಾವ ಸ್ಥಿತಿಗೆ ತಂದುಬಿಟ್ವಿ? ಸೊ ಅವ್ರು ಭ್ರಷ್ಟರಾಗಿದ್ದಾರೆ, ನಾವು ದುಡ್ತಾ ಇದ್ದೀವಿ. ಅಸಹಾಯಕರನ್ನಾಗಿ ಮಾಡೋದು, ಅವರಿಂದ ವಸೂಲು ಮಾಡೋದು. ಎಲ್ಲೂ ಜನಸ್ನೇಹಿ ಸಂಸ್ಥೆಗಳು ಯಾವುದೂ ಇಲ್ಲ. ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಬಸ್ ಅಂತೂ ಫ್ರೀ ಅಂತ ಕೊಟ್ಬಿಟ್ಟು ಅದು ಒಂಥರ ವಶೀಕರಣ. ಸಾರಿಗೆ ನಿಗಮ ನಷ್ಟ ಆದರೂ ಪರವಾಗಿಲ್ಲ, ವಿದ್ಯುತ್ ನಿಗಮ ನಷ್ಟ ಆದರೂ ಪರವಾಗಿಲ್ಲ, ನಿಮ್ಮ ಸ್ಥಾನ ಭದ್ರ ಆಗುತ್ತಲ್ಲ ಅಷ್ಟು ಸಾಕು ಅಂತ ಈ ಮನಸ್ಥಿತಿ ನಾವು ಒಪ್ಕೊಂಡ್ಬಿಟ್ಟಿದ್ವಿ. ನಾವು ಪ್ರಜೆಗಳಾಗಿ ಕೂಡ ಒಪ್ಕೊಂಡ್ಬಿಟ್ಟಿದ್ವಿ. ಸಾರ್ವಜನಿಕ ಸಾಕ್ಷಿ ಪ್ರಜ್ಞೆ ಸತ್ತೋಗಿದೆ ಅಂತ ಕಾಣುತ್ತೆ. ಜನಶಕ್ತಿ ದುರ್ಬಲವಾಗಿರೋದ್ರಿಂದ ರಾಜಕಾರಣಿಗಳು ಬಲಿಷ್ಠರಾಗಿಬಿಟ್ಟಿದ್ದಾರೆ. ಅವರಿಗೆ ಅವ್ರ ಜೊತೆಗೆ ಸಹಕರಿಸುವಂಥ ಅಧಿಕಾರಿಗಳು ಹಾಗೆ ಆಗಿಬಿಟ್ಟಿದ್ದಾರೆ. ಹೊಸದಾಗಿ ಒಬ್ಬ IAS ಅಧಿಕಾರಿ ಬಂದಾಗ ನಾವು ಎಷ್ಟು ವೈಭವೀಕರಿಸ್ತೀವಿ, ಅಯ್ಯೋ ಇಂಥ ಬಡತನದಿಂದ ಬಂದ್ಬಿಟ್ಟು ಹಿಂಗಾದ ಅಂತ. ರಿಟೈರ್ ಆಗೋ ಟೈಮ್ನಲ್ಲಿ ಆತಂದು ಇನ್ವೆಸ್ಟಿಗೇಷನ್ ಮಾಡಿದ್ರು, ಆತನು ಭಾಳ ಶ್ರೀಮಂತ ಆಗೋಗ್ಬಿಟ್ಟಿರ್ತಾನೆ. ಅದು ಮೊದಲು ಒಂದು ಕಾಲದಲ್ಲಿ ರಿಟೈರ್ಮೆಂಟ್ವರೆಗೂ ಕಾಯ್ತಿದ್ರು ಸರ್. ಈಗ 5-6 ವರ್ಷದಲ್ಲೇ ಮಾಧ್ಯಮಗಳಲ್ಲಿ ಅವ್ರ ಯೋಗ್ಯತೆ. ವಿಧಾನಸೌಧದ ಒಟ್ಟು ಖರ್ಚು 1,55,00,000. ದುಬಾರಿ ಆಯ್ತು. ದುಂದು ವೆಚ್ಚ ಮಾಡಿಬಿಟ್ರು ಹನುಮಂತಯ್ಯನವರು ಅಂತ. ಒಂದು ಸೆಷನ್ 11 ದಿನದ ಅಧಿವೇಶನಕ್ಕೆ 21 ಕೋಟಿ ಅಂತ ಎಸ್ಟಿಮೇಟ್ ಕೊಟ್ಟಿದ್ದಾರೆ. ಬೆಳಗಾವಿ ಅಧಿವೇಶನ ನಡೆಯಕ್ಕೆ ಮುಂಚೆ ಇಲ್ಲಿ ಹಾವು ಇಡಿಸ್ತಾರಂತ ಅಜಿತ್, ಹಾವುಗಳು ಸೆಲ್ಕೊಟ್ಟಿರ್ತಂತ. ಆ ಹಾವು ಇಡೋದಕ್ಕೆ 2 ಕೋಟಿ ಖರ್ಚು ಮಾಡ್ತಾರೆ ಹಾವುಗಳು ನಡೆಸೋದಕ್ಕೆ ವಿಧಾನಸೌಧ. ಅಜಿತ್, RDPR ಡಿಪಾರ್ಟ್ಮೆಂಟಲ್ಲಿ ಕೆಲವು ಕೀ ಪೋಸ್ಟ್ಗಳಿಗೆ ಇವತ್ತೂ ಬೇರೆಯವ್ರನ್ನ ಅಪಾಯಿಂಟ್ ಮಾಡಿಲ್ಲ. ಒಬ್ಬೊಬ್ಬರಿಗೆ 2-2, 3-3 ಇನ್ಚಾರ್ಜ್ ಕೊಟ್ಟಿದ್ದಾರೆ. ಸಾಕಷ್ಟು ಡಿಪಾರ್ಟ್ಮೆಂಟ್ಗಳಲ್ಲಿ ಎಲ್ಲಿ ಹಣದ ಚೆನ್ನಾಗಿ ತೈಲಿ ಬರ್ತದೋ ಮೇಲಧಿಕಾರಿಗಳು 3-3 ಇಂಥದ್ದನ್ನ ಗಮನ ಹರಿಸಬೇಕು ಸರ್ಕಾರ. ಯಾರೇ ಆಗಲಿ 5 ಗ್ಯಾರಂಟಿಗಳ ಬದಲು ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತ ಕೊಡ್ತೀನಿ ಅಂತ 1 ಗ್ಯಾರಂಟಿ ಕೊಟ್ಟಿದ್ರು ಸಾಕಾಗಿದೆ ಸರ್. ಆ ಗ್ಯಾರಂಟಿ ಜನಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇವತ್ತು ಬಿಟ್ಟು ಕೂಗ್ತಾ ಇದ್ದಾರೆ. ಈಗ ಸಾಮಾಜಿಕ ಭದ್ರತಾ ರಾಜಕೀಯ ಪಕ್ಷಗಳನ್ನ ಬೈದಿದ್ದಾಯ್ತು, ರಾಜಕಾರಣಿಗಳನ್ನ ಬೈದಿದ್ದಾಯ್ತು, ಸರ್ಕಾರಗಳನ್ನ ಬೈದಿದ್ದಾಯ್ತು. ಒಂದ್ಸಲ ಕನ್ನಡಿಲಿ ನಮ್ಮ ಮುಖನ ನಾವು ನೋಡ್ಕೋಬೇಕಲ್ಲ. ನಾವು ಇನ್ ದ ಸೆನ್ಸ್ ವೋಟರ್ಸ್. ಈಗ ಅಜಿತ್ ಅವರೇ, ಸಾಮಾಜಿಕ ಎಲೆಕ್ಷನ್ ಬಂದ್ರೆ ನಮ್ಮ ರಾಜ್ಯದಲ್ಲಿ ಎಷ್ಟು ಊರುಗಳಲ್ಲಿ ನಮ್ಮ ಊರಿನಲ್ಲಿ ದುಡ್ಡು ಹಂಚೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ ಊರುಗಳ ಸಂಖ್ಯೆ, ಗ್ರಾಮ ಪಂಚಾಯತಿಗಳ ಸಂಖ್ಯೆ ಎಷ್ಟಿದಾವಪ್ಪ ಹೇಳಿ ನೋಡೋಣ.
ಓಟ್ ಹಾಕೋದಕ್ಕೆ ನಮ್ಮೂರಿನಲ್ಲಿ ಮದ್ಯ ಹಂಚುವುದಕ್ಕೆ ನಾವು ಕೊಡುವುದಿಲ್ಲ ಅಂತ ಹೇಳಿದಂಥ ಊರುಗಳು ಎಷ್ಟಿದಾವೆ ಈ ದೇಶದಲ್ಲಿ? ಒಂದು ಅಕ್ಸೆಪ್ಟೆನ್ಸ್ ಭ್ರಷ್ಟಾಚಾರಕ್ಕೆ ಅದು ಎಷ್ಟರ ಮಟ್ಟಿಗೆ ಬಂದು ಹೋಗಿದೆ ಅಂದರೆ, ಜನಸಾಮಾನ್ಯರ ಅರಳಿಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡ್ತಾರೆ. ರಾಜಕಾರಣಿಗಳ ಭ್ರಷ್ಟ ದುಡ್ಡು ಒಂದು ಎಲೆಕ್ಷನ್ ಟೈಮ್ನಲ್ಲಿ ಹೊರಗೆ ಬರುತ್ತೆ, ಬಿಟ್ಟರೆ ಅವ್ರ ಮಕ್ಕಳ ಮದುವೆ ಟೈಮ್ನಲ್ಲಿ ಹೊರಗೆ ಬರುತ್ತೆ. ಎಲೆಕ್ಷನ್ ಬಂದಾಗ ನಾವು ತಗೋಬೇಕು, ಮಕ್ಕಳ ಮದುವೆ ಬಂದಾಗ ಹೋಗಿ ಗಡದ್ದಾಗ ಊಟ ಮಾಡ್ಕೊಂಡು ಬರಬೇಕು. ಭ್ರಷ್ಟ ದುಡ್ಡು ಆವಾಗಷ್ಟೇ ಹೊರಗೆ ಬಂದಿರುತ್ತೆ ಅಂತ ಜನಸಾಮಾನ್ಯರು ಅರಳಿಕಟ್ಟೆ ಮೇಲೆ ಕೂತ್ಕೊಂಡು ಮಾತನಾಡೋ ಪರಿಸ್ಥಿತಿ ಬಂದಿದೆ. ಇದು ಭ್ರಷ್ಟಾಚಾರದ ಬಗ್ಗೆ ಬಂದಿರುವಂಥ ಸ್ವೀಕಾರಾರ್ಹತೆ, ಸಮಾಜಕ್ಕೆ ಬಂದಿರುವಂಥ ಸ್ವೀಕಾರಾರ್ಹತೆ. ಯಾವುದೋ ಒಬ್ಬ ಸರ್ಕಾರಿ ಅಧಿಕಾರಿ ಹತ್ರ ಏನೋ ಒಂದು ಕೆಲಸ ಇದೆ, ಆ ಕೆಲಸಕ್ಕೆ ಅಂತ ಹೋಗಿರ್ತೀರಿ, ಅವನು ನಿಮ್ಮ ಕೆಲಸ ಮಾಡಿಕೊಡ್ತೀನಿ ತಲೆ ಕೆಡಿಸ್ಕೋಬೇಡಿ ಹೋಗಿ ಅಂದರೆ ಅವನ ಮೇಲೆ ನಂಬಿಕೆನೇ ಬರೋದಿಲ್ಲ. ಈ ಕೆಲಸಕ್ಕೆ ಇಷ್ಟು ದುಡ್ಡಾಗುತ್ತೆ ಅಂತ ಅವನು ಹೇಳಬೇಕು, ಆವಾಗಲೇ ಇವನು ಕೆಲಸ ಮಾಡಿಕೊಡ್ತಾನೆ ಅನ್ನುವ ನಂಬಿಕೆ ಬರೋದು. ಲಂಚ ಕೇಳದವರ ಮೇಲೆ, ಲಂಚ ಯಾರು ಕೇಳೋದಿಲ್ವೋ ಅವರು ಕೆಲಸ ಮಾಡಿಕೊಡ್ತಾರೆ ಅನ್ನುವ ನಂಬಿಕೆ ಕೂಡ ಬರ್ತಾ ಇಲ್ಲ ಸಮಾಜದಲ್ಲಿ. ದುಡ್ಡು ಕೇಳದವನು ಇಷ್ಟು ದುಡ್ಡು ಆಗುತ್ತೆ ಅಂತ ಹೇಳಿದವನು ಹಾಂ ಈ ಕೆಲಸ ಮಾಡಿಕೊಡ್ತಾನೆ ಅನ್ನೋ ನಂಬಿಕೆ ಸಮಾಜಕ್ಕೆ ಬರುತ್ತೆ, ಜನರಿಗೆ ಬರುತ್ತೆ. ಇದು ಭ್ರಷ್ಟಾಚಾರ ನಿರ್ಮೂಲನೆ ಅನ್ನುವಂಥದ್ದು ಮೇಲಿನಿಂದ ಕೆಳಗೆ ಬರುವಂಥದ್ದಲ್ಲ, ಕೆಳಗಿನಿಂದ ಮೇಲೆ ಹೋಗಬೇಕು. ಅವಾಗೇನಾದರೂ ನಾವು ಅಂದುಕೊಂಡಿರುವಂಥ ರಾಜ್ಯ, ನಾವು ಅಂದುಕೊಂಡಂಥ ದೇಶ ನಿರ್ಮಾಣ ಆಗಬಹುದು. ಥ್ಯಾಂಕ್ ಯು ಸೋ ಮಚ್ ಮೂರು ಜನರಿಗೂ. ಥ್ಯಾಂಕ್ ಯು ರವೀಂದ್ರ ರೇಷ್ಮೆ ಸರ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.